morning students, very good morning. In our last video we discussed that is dipole moment and examples. Remember, in this video we'll discuss ionic character in covalent bonds. Ionic character in covalent bonds. Covalent bonds ಅಲ್ಲಿ ಇದೇನು ಸರ್ ಇದು? ಕೋವೆಲೆಂಟ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ, ಅಯಾನಿಕ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ. ಹೆಂಗಿರುತ್ತೆ ಅಯಾನಿಕ್ ಕ್ಯಾರೆಕ್ಟರ್ ಕೋವೆಲೆಂಟ್ ಬಾಂಡ್ ಅಲ್ಲಿ? ಸರ್, ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗ್ತಕ್ಕಂಥದ್ದು ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಟು ಕಂಬೈನಿಂಗ್ ಆಟಮ್ಸ್. ಎರಡು ಕಂಬೈನಿಂಗ್ ಆಟಮ್ಸ್ ಮಧ್ಯದಲ್ಲಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆದು ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರಿ. ಅದರಲ್ಲಿ ಅಯಾನಿಕ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಸರ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸರ್, ಅಯಾನಿಕ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ ಅಂದ್ರೆ by complete transfer of one or more electrons from outermost shell of one atom to outermost shell of another atom. ಅರ್ಥ ಆಯ್ತಾ? ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ. ಅದರಲ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಸರ್? ನಾವು ಆಕ್ಚುಲಿ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್, ನೆಕ್ಸ್ಟ್ ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ ಅಯಾನಿಕ್ ಬಾಂಡ್ ಎರಡು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಇಲ್ಲಿ ದ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್, the ionic character in covalent bonds. Suppose you take certain molecules like that is HCl ತಗೊಳ್ಳೋಣ. It is a covalent molecule. ಅರ್ಥ ಆಗ್ತಿದೆಯಾ? Actually this is a covalent bond. It is a covalent bond, but it's having ionic character. But it has some ionic character. Has some ionic character. ಅರ್ಥ ಆಗ್ತಿದೆಯಾ ಸರ್? ಏನ್ ಸರ್ ಅಯಾನಿಕ್ ಕ್ಯಾರೆಕ್ಟರ್ ಹೊಂದಿರುತ್ತೆ? ಫಾರ್ ಎಕ್ಸಾಂಪಲ್, ಯು ಟೇಕ್ ಅ ಹೈಡ್ರೋಜನ್ ಮಾಲಿಕ್ಯೂಲ್, ಇಸ್ ಪ್ಯೂರ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್. ಇಸ್ ಪ್ಯೂರ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್. ಇವಾಗ ಹೈಡ್ರೋಜನ್ ಆಟಮ್ ಅಂದ್ರೆ ಅದಕ್ಕೊಂದು ನ್ಯೂಕ್ಲಿಯಸ್ ಇರುತ್ತೆ, ಶೆಲ್ಸ್ ಇರುತ್ತೆ, ಅದರಲ್ಲಿ ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ? ಇನ್ನೊಂದು ಹೈಡ್ರೋಜನ್, ಅರ್ಥ ಆಯ್ತಾ? ಅದಕ್ಕೊಂದು ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ ಶೆಲ್ ಅಲ್ಲಿ. ಅರ್ಥ ಆಗ್ತಿದೆಯಾ? ಇವಾಗ ಇದರ ಒಂದು ನ್ಯೂಕ್ಲಿಯಸ್ ಇದರ ಒಂದು ಎಲೆಕ್ಟ್ರಾನ್ ಕ್ಲೌಡ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇವೆರಡು ಸಪರೇಟ್ ಆಗಿದ್ದಾಗ ಕಂಬೈನ್ ಆಗೋದಕ್ಕಿಂತ ಮೊದಲು ದೀಸ್ ಹ್ಯಾವಿಂಗ್ ಮೋರ್ ಎನರ್ಜಿ. ಯಾವಾಗ ಇವೆರಡು ಕಂಬೈನ್ ಆಗತ್ತೆ, ಹೆಂಗ್ ಕಂಬೈನ್ ಆಗತ್ತೆ ಅಂದ್ರೆ ಇದರ ನ್ಯೂಕ್ಲಿಯಸ್ ಈ ಎಲೆಕ್ಟ್ರಾನ್ ಕ್ಲೌಡ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಇದರ ನ್ಯೂಕ್ಲಿಯಸ್ ಈ ಎಲೆಕ್ಟ್ರಾನ್ ಕ್ಲೌಡ್ ನ ಅಟ್ರಾಕ್ಟ್ ಮಾಡಿಕೊಂಡು, ಅರ್ಥ ಆಯ್ತಾ, ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಆಗುತ್ತೆ, ರಿಪಲ್ಸಿವ್ ಫೋರ್ಸ್ ಆಗುತ್ತೆ. ಇವಾಗ ಇದರ ನ್ಯೂಕ್ಲಿಯಸ್ ಈ ಎಲೆಕ್ಟ್ರಾನ್ ಕ್ಲೌಡ್ ನ, ಅಥವಾ ಇದರ ನ್ಯೂಕ್ಲಿಯಸ್ ಇದರ ಎಲೆಕ್ಟ್ರಾನ್ ಕ್ಲೌಡ್ ನ, ಯಾಕಂದ್ರೆ ಆಪೋಸಿಟ್ ಚಾರ್ಜ್ ಆಗತ್ತೇನೆ, ಅಟ್ರಾಕ್ಟ್ ಆಗಿದ್ರೆ ಇದ್ರ ನ್ಯೂಕ್ಲಿಯಸ್ ಸೇಮ್ ಚಾರ್ಜ್ ಅಂದಿರ್ತೇನೆ, ಅದು ರಿಪಲ್ಸಿವ್ ಕೂಡ ಆಗುತ್ತೆ. ಸೇಮ್ ಚಾರ್ಜಸ್ ಇರ್ತಕ್ಕಂಥ ರಿಪಲ್ ಕೂಡ ಆಗುತ್ತಾನೆ. ಹೆನ್ಸ್ ದೇ ಸ್ಟೇ ಆಸ್ ಫಾರ್ ಆಸ್ ಅಪಾರ್ಟ್ ಅಂಡ್ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಎ ಕೋವೆಲೆಂಟ್ ಬಾಂಡ್ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಅಲ್ಲಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆದಿದೆ, ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಿದೆ. ಇದು 100% ಕೋವೆಲೆಂಟ್ ಅಂತ ಬಿಟ್ಟು ಹೇಳ್ತೀವಿ. ಅರ್ಥ ಆಯ್ತಾ? ಅದೇ ಈ ತರ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಹೊಂದಿದ್ರೆ, ಇವು ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಸೈಜ್ ಎಲ್ಲ ಹೊಂದಿದೆ, ಇವು ಡಿಫರೆಂಟ್ ಇನ್ ಎಲೆಕ್ಟ್ರೋನೆಗೆಟಿವಿಟೀಸ್ ಹೊಂದಿದೆ. ಯಾವಾಗ ಈ ತರ ಡಿಫರೆಂಟ್ ಇನ್ ಎಲೆಕ್ಟ್ರೋನೆಗೆಟಿವಿಟೀಸ್ ಹೊಂದಿದೆ, ಇದೊಂದು ಮಾಲಿಕ್ಯುಲರ್ ಟು ಟೇಕ್ ಅನದರ್ ಎಕ್ಸಾಂಪಲ್ ಲೈಕ್ CH3Cl ಆರ್ CH3Br. ಅರ್ಥ ಆಯ್ತಾ? ಸಿ ಮತ್ತೆ Br ಮಧ್ಯದಲ್ಲಿ, ಸಿ ಮತ್ತೆ Cl ಮಧ್ಯದಲ್ಲಿ ಇರ್ತಕ್ಕಂಥ ಬಾಂಡ್ ಕೂಡ, ಅರ್ಥ ಆಯ್ತಾ, ಕೋವೆಲೆಂಟ್ ಬಾಂಡ್, ಬಟ್ ಇಟ್ಸ್ ನಾಟ್ 100% covalent. It is having ionic character also. ಯಾಕೆ? Because there is a difference in electronegativity. ಅರ್ಥ ಆಯ್ತಾ? ಇಲ್ಲಿ we know that ನಮ್ಗೆ ಗೊತ್ತಿದೆ Cl is more electronegative than hydrogen atom. Hence, more electronegative atom ಮೇಲೆ slightly positive charge slightly negative charge, that is del minus. ಅರ್ಥ ಆಯ್ತಾ? ಲೆಸ್ ಎಲೆಕ್ಟ್ರೋನೆಗೆಟಿವ್ ಇರ್ತಕ್ಕಂಥದ್ದಕ್ಕೆ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್, ದಟ್ ಇಸ್ ಡೆಲ್ ಪ್ಲಸ್. ಅರ್ಥ ಆಯ್ತಾ? ಇವಾಗ ಏನಾಯ್ತು, ಪೋಲಾರ್ ಪ್ರೊಡ್ಯೂಸ್ ಆಯ್ತಾ? ಇಲ್ಲೂ ಅಷ್ಟೇ. ಯು ಟೇಕ್ ಫಾರ್ ಎಕ್ಸಾಂಪಲ್ CH3Cl, ಔಟ್ ಆಫ್ ಕಾರ್ಬನ್ ಅಂಡ್ Cl, which is more electronegative? Cl is more electronegative because only one electron less to form an octet. That's why
when these electrons, covalent bonded electrons, slightly moves towards this chlorine atom, hence on chlorine atom slightly negative charge, hence the carbon atom is slightly positive charge. ಯಾವಾಗ ಈ ತರ polarity produce ಆಯ್ತೋ, hence in this covalent bond there is ionic character. There is a ionic character. ಅರ್ಥ ಆಯ್ತಾ? ಈ ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ನ ಅರ್ಥ ಆಯ್ತಾ? ಆಕ್ಚುಲಿ ಇದೊಂದು ಡಿಮೆರಿಟ್ ಇದೆ ಇದರಲ್ಲಿ. ಈ ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ನ ಕ್ಯಾಲ್ಕುಲೇಟ್ ಮಾಡ್ತಾಗ ತುಂಬಾ ಕಷ್ಟ. ಅರ್ಥ ಆಯ್ತಾ? ಈ ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ಕೆಲವೊಂದರಲ್ಲಿ ನಾವು ಎಲ್ಲದರಲ್ಲೂ ಕ್ಯಾಲ್ಕುಲೇಟ್ ಮಾಡಬಹುದು, ಬಟ್ ನಿಮ್ಗೆ ಅದು ಡಿಸ್ಕಸ್ ಮಾಡಿಲ್ಲ ಬಿಕಾಸ್ ಇಟ್ಸ್ ಅ ಡಿಮೆರಿಟ್ ಆಕ್ಚುಲಿ. ಅರ್ಥ ಆಯ್ತಾ? ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್. ಅರ್ಥ ಆಯ್ತಾ? ಏನ್ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ ಬೈ ಯೂಸಿಂಗ್ ಡೈಪೋಲ್ ಮೊಮೆಂಟ್ ಅಥವಾ ಒಂದು ಪೌಲಿಸ್, ಅರ್ಥ ಆಯ್ತಾ, ಫಾರ್ಮುಲಾ ಒಂದಿದೆ, ಪೌಲಿಂಗ್ಸ್ ಫಾರ್ಮುಲಾ ಅಂತ ಒಂದಿದೆ. ಅರ್ಥ ಆಯ್ತಾ? ಮತ್ತೆ ಇನ್ನೂ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಹ್ಯಾನಿ ಸ್ಮಿತ್ ಫಾರ್ಮುಲಾ ಅಂತ. ಈ ಎರಡು ಫಾರ್ಮುಲಾ ಮುಖಾಂತರ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಯ್ತಾ? ನೀವು ಅದೇನು ಡಿಸ್ಕಸ್ ಮಾಡಿಲ್ಲ, ಜಸ್ಟ್ ಆ CET ನೀಟ್ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಟೋಟಲಿ ಕೋವೆಲೆಂಟ್ ಕಾಂಪೌಂಡ್ಸ್ ಅಲ್ಲಿ ಪೋಲಾರ್ ನೇಚರ್ ಕೂಡ ಹೊಂದಿರುತ್ತೆ. ಅಂದ್ರೆ ಕೋವೆಲೆಂಟ್ ಬಾಂಡ್ ಅಲ್ಲಿ ಪೊಲಾರ್ ನೇಚರ್ ಕೂಡ ಇರುತ್ತೆ. ಈ ಪೋಲಾರ್ ನೇಚರ್ ಇರ್ತಕ್ಕಂಥ ರೀಸನ್ ಇಂದಾನೆ ಅರ್ಥ ಆಯ್ತು ಅಯೋನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್. ಅರ್ಥ ಆಯ್ತಾ? ಇಟ್ಸ್ ನಾಟ್ 100% ಅಯಾನಿಕ್. ಅರ್ಥ ಆಯ್ತಾ? ಇಟ್ಸ್ ಕೋವೆಲೆಂಟ್ ಬಟ್ ಇಟ್ಸ್ ಹ್ಯಾವಿಂಗ್ ಪೋಲಾರ್ ನೇಚರ್ ಆಲ್ಸೋ, because there is a difference in electronegativities between the Cl and ಅರ್ಥ ಆಯ್ತಾ ಕಾರ್ಬನ್ ಆಟಮ್ ಆರ್ Cl and ನಾಟ್ ಓನ್ಲಿ Cl, ಯಾವುದು ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿತ್ತಂದ್ರೆ ದೇರ್ ಇಸ್ ಎ ಪೋಲಾರ್ ಇನ್ ನೇಚರ್. ಅರ್ಥ ಆಯ್ತಾ? ಅದರಲ್ಲಿ ಈ ಥರ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಇತ್ತು ಅಂದ್ರೆ ಈ ಥರ ಪೊಲಾರಿಟಿ ಪ್ರೊಡ್ಯೂಸ್ ಆಗುತ್ತೆ. ದಟ್ಸ್ ವೈ ದ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್, ದ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಾವೊಂದು HF ಮಾಲಿಕ್ಯೂಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಅರ್ಥ ಆಯ್ತಾ, HF ಮಾಲಿಕ್ಯೂಲ್ ಅಲ್ಲಿ ನಾವು ಪರ್ಸೆಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್ ಕಂಡುಹಿಡಿಬೇಕಾದ್ರೆ, ಅರ್ಥ ಆಯ್ತಾ, ನೋಡಿ ಇಲ್ಲಿ ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ಅರ್ಥ ಆಯ್ತಾ, ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಹೈಡ್ರೋಜನ್ ಫ್ಲೋರೈಡ್, percentage of ionic character in hydrogen fluoride is equal to, what is the electronegativity of HF? The En electronegativity. ಆ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಬೇಡ, ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ, ಮತ್ತೆ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಹೆಂಗೆ ಅಂತ ಹೇಳ್ಬಿಟ್ಟು ಮತ್ತೆ ನೋಡೋಣ. ಯಾಕಪ್ಪ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ನಮಗೆ ಬೇಕಾಗುತ್ತೆ. ಅರ್ಥ ಆಯ್ತಾ? X and XB ದಟ್ ಈಸ್ ಪೌಲಿಂಗ್ಸ್ ಫಾರ್ಮುಲಾ. ಅರ್ಥ ಆಯ್ತಾ? ಮತ್ತೆ ದಟ್ ಈಸ್ ಹೆನ್ನಿ ಅಂತ HANNAY. ಅರ್ಥ ಆಯ್ತಾ? ದಟ್ ಈಸ್ ಹೆನ್ನಿ ಮತ್ತು ಸ್ಮಿತ್ ಫಾರ್ಮುಲಾದಲ್ಲಿ ನಮಗೆ ಎಲೆಕ್ಟ್ರೋನೆಗೆಟಿವಿಟೀಸ್ ಬೇಕಾಗುತ್ತೆ. ಇಲ್ಲೇನು ಬೇಕಾಗಿಲ್ಲ. ದಟ್ ಈಸ್ ಯಾವುದು ಮ್ಯೂ ವ್ಯಾಲ್ಯೂ ಬೇಕಿತ್ತಾನೆ, ಡೈಪೋಲ್ ಮೊಮೆಂಟ್. ದಟ್ ಈಸ್ ಡೈಪೋಲ್ ಮೊಮೆಂಟ್ ಮ್ಯೂ ಆಫ್ HF is equal to 1.98 ಡಿವೆ. 1.98 ಡಿವೆ. ಅರ್ಥ ಆಯ್ತಾ? ಹೆಂಗೆ HF ಫಾರ್ಮ್ ಆಗುತ್ತೆ? ಬೈ ದ ಕಾಂಬಿನೇಷನ್ ಆಫ್ H ಪ್ಲಸ್ ಅಂಡ್ F ಮೈನಸ್. This consists of both H plus as well as F minus ತಾನೆ, F minus. ಅರ್ಥ ಆಯ್ತಾ? F minus, H plus and F minus ಎರಡು ಒಂದಿದೆಯಾ? ಅರ್ಥ ಆಯ್ತಾ? ಇದರಲ್ಲಿ ಹೆಂಗ್ ಫಾರ್ಮ್ ಆಯ್ತು? ಬೈ ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಒನ್ ಎಲೆಕ್ಟ್ರಾನ್ ಫ್ರಮ್ ಹೈಡ್ರೋಜನ್ ಟು ಫ್ಲೂರಿನ್ ದರ್ ಇಸ್ ಎ ಬಾಂಡ್ ಇಸ್ ಫಾರ್ಮ್ ನೋ. ಅರ್ಥ ಆಯ್ತಾ? ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಒನ್ ಎಲೆಕ್ಟ್ರಾನ್ ಫ್ರಮ್ ಹೈಡ್ರೋಜನ್ ಟು ಫ್ಲೂರಿನ್ ಎ ಬಾಂಡ್ ಇಸ್ ಫಾರ್ಮ್, ದಟ್ ಇಸ್ H ಪ್ಲಸ್ ಅಂಡ್ F ಮೈನಸ್. ಅರ್ಥ ಆಯ್ತಾ? ಇಲ್ಲಿ ನಾವು ತಗೊಂಡಾಗ ಎರಡು ಇದರಲ್ಲಿ ತಗೊಂಡಾಗ, ಯಾವುದು ಅಯಾನ್ಸ್ ಅಲ್ಲಿ ತಗೊಂಡಾಗ, ಅರ್ಥ ಆಯ್ತಾ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಕಂಪ್ಲೀಟ್ ಟ್ರಾನ್ಸ್ಫರ್ ಆದಾಗ ದ ಚಾರ್ಜ್ ಆನ್ ದ ಅಯಾನ್ಸ್, ಚಾರ್ಜ್ ಆನ್ ದ ಅಯಾನ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅರ್ಥ ಆಯ್ತಾ? ಚಾರ್ಜ್ ಬಂದು ಇದರಲ್ಲಿ ಚಾರ್ಜ್ ಆನ್ ದ ಅಯಾನ್ ಬಂದು that is 4.8 into 10 to the power of minus 10 ESU. That is 4.8 into 10 to the power of minus 10 ESU. ಅರ್ಥ ಆಯ್ತಾ? ವಾಟ್ ಈಸ್ ದ ಡಿಸ್ಟೆನ್ಸ್ ಬಂದು ಇದರದ್ದು, ಅರ್ಥ ಆಯ್ತಾ, ದಟ್ ಈಸ್ 0.92 into 10 to the power of minus 8 centimeter. ಅರ್ಥ ಆಯ್ತಾ?
ಇದು ಡಿಸ್ಟೆನ್ಸ್, ಇದು ಚಾರ್ಜ್. ಹೌ ಡು ಕ್ಯಾಲ್ಕುಲೇಟ್ ದ ಮ್ಯೂ? ಮ್ಯೂ ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ, ಈ ಎರಡದು ಅಯಾನ್, ಅರ್ಥ ಆಯ್ತಾ? ಹಾಂ, ದಟ್ ಈಸ್ ಟೋಟಲಿ ಮ್ಯೂ ಇಸ್ ಈಕ್ವಲ್ ಟು, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಟ್ಸ್ ವೆರಿ ಸಿಂಪಲ್. ಚಾರ್ಜ್ ಇಂಟು ಡಿಸ್ಟೆನ್ಸ್, ದಟ್ ಈಸ್ ಕ್ಯೂ ಇಂಟು ಡಿ ಅಲ್ವಾ? ಕ್ಯೂ ಎಷ್ಟಿದೆ? 4.8 into 10 to the power of minus 10 ESU. ಅಷ್ಟೇ. ಡಿಸ್ಟೆನ್ಸ್ ಎಷ್ಟಿದೆ? 0.92 into 10 to the power of minus 8 centimeter. ಅರ್ಥ ಆಯ್ತಾ? ಎಷ್ಟು ಬರುತ್ತಪ್ಪ ಅಂದರೆ ದಟ್ ಈಸ್ 4.42 ಡಿಬೆ. 4.42 ಡಿಬೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕಾದ್ರೆ 4.42 ಡಿಬೆ ಬರುತ್ತೆ. ಯಾವ 4.42 ಡಿಬೆ ಬರುತ್ತಾ? ವಾಟ್ ಇಸ್ ಆಕ್ಚುಯಲ್ ಮ್ಯೂ ಆಫ್ ದಿಸ್ ಎಚ್ ಎಫ್? 1.98. That is the percentage character. ನಾನು ಇಲ್ಲಿ ಬರೀತೀನಿ. The percentage of ionic character in HF is equal to ionic character. ಅರ್ಥ ಆಯ್ತಾ? ionic character. The percentage of ionic character is equal to, that is 1.98 dB by 4.42 dB into 100. ಅರ್ಥ ಆಯ್ತಾ? ಎಷ್ಟು ಬರುತ್ತಪ್ಪ ಅಂದರೆ 44.8. ದಿಸ್ ಈಸ್ ದ ಪರ್ಸೆಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್. ಅರ್ಥ ಆಯ್ತಾ? ಪರ್ಸೆಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್. ಇವಾಗ ನೀವು ಇಲ್ಲಿ ತಿಳ್ಕೊಬೇಕಾದ್ರೆ ಏನಪ್ಪ ಅಂದರೆ ಯಾವ ಥರ ಕೋವಲೆಂಟ್ ಮಾಲಿಕ್ಯೂಲ್ಸ್ ಅಲ್ಲಿ ಕೂಡ ಪೋಲಾರ್ ನೇಚರ್ ಹೊಂದಿರುತ್ತೆ ಅಂತ ಮಾತ್ರ ತಿಳ್ಕೊಂಡಿದ್ರೆ ಸಾಕು. ಅರ್ಥ ಆಯ್ತು? ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಇದೆಲ್ಲ ಬೇಕಾಗಿಲ್ಲ ನಿಮಗೆ. ಬಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಜಸ್ಟ್ ನಿಮಗೆ ಡಿಸ್ಕಸ್ ಮಾಡಿದಾಗ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ. ಅರ್ಥ ಆಯ್ತಾ? ಈ ಪರ್ಸೆಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್ ಕ್ಯಾನ್ ಆಲ್ಸೋ ಬಿ ಡಿಟರ್ಮೈನ್ಡ್ ಬೈ ಯೂಸಿಂಗ್ ದ ಫಾರ್ಮುಲಾ. ಅರ್ಥ ಆಯ್ತಾ? ದಟ್ ಈಸ್ ಪೌಲಿಂಗ್ಸ್ ಫಾರ್ಮುಲಾ ಅಂತ. ಏನ್ ಹೇಳಿ? ಪೌಲಿಂಗ್ಸ್ ಫಾರ್ಮುಲಾ. ಏನ್ ಸರ್ ಪೌಲಿಂಗ್ಸ್ ಫಾರ್ಮುಲಾ? ಅರ್ಥ ಆಯ್ತಾ? ದಟ್ ಈಸ್ Pauling's formula to determine the percentage ionic character. The percentage ionic character is equal to, ಏನು ಫಾರ್ಮುಲಾ ಅಂದ್ರೆ that is 18 into XA minus XB minus XA. XB minus XA. 18 into XB minus XA to the power of 1.4. This is a formula we are going to use to determine the percentage ionic character. This is a Pauling's formula. What is XA and XB? Very simple. ನಾವು ಅರ್ಥ ಆಯ್ತಾ? ಈ ಕೋವೆಲೆಂಟ್ ಬಾಂಡ್ ಇರ್ತಕ್ಕಂಥದ್ದು ಎರಡು ಆಟಮ್ಸ್ ತಾನೆ, ಎರಡು ಆಟಮ್ಸ್ ಮಧ್ಯದಲ್ಲಿ ತಾನೆ. ಆ ಎರಡು ಆಟಮ್ಸ್ ಮಧ್ಯದಲ್ಲಿ ಅರ್ಥ ಆಯ್ತಾ? ದ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ದ ಬಿ ಆಟಮ್, ದ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ದ ಎ ಆಟಮ್. ದಟ್ ಈಸ್ ವೇರ್ ಎಕ್ಸ್ ಅಂಡ್ ಎಕ್ಸ್ ಬಿ ದ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ಟು ಬಾಂಡೆಡ್ ಆಟಮ್ಸ್. ಎ ಮತ್ತೆ ಬಿ ಅನ್ನೋ ಎರಡು ಆಟಮ್ ಜನರಲ್ ಆಗಿ ಕಂಬೈನ್ ಆಗ್ತಿದೆ ಅಂತ ತಗೊಳ್ಳೋಣ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ. ಅದರಲ್ಲಿ ಪರ್ಸೆಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್ ನಾವು ಕಂಡುಹಿಡಿಬೇಕಾದ್ರೆ ಅರ್ಥ ಆಯ್ತಾ? 18 into XB minus XA to the power of 1.4. That is XB and XA are the electronegativities of two combining atoms, that is A and B. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನಾವು HCl ತಗೊಂಡಾಗ Cl is more electronegative ತಾನೆ, ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್. ಅರ್ಥ ಆಯ್ತು? ಇಲ್ಲಿ ತಗೊಂಡ್ರೆ 18 to the power of, ಇಲ್ಲಿ ಏನು ಬರುತ್ತೆ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಹಾಕ್ಕೊಂಡ್ರೆ ಇಲ್ಲಿ to the power of 1.4 ಹಾಕ್ಕೊಂಡ್ರೆ 18 ಮಾಡಿದ್ರೆ ದಟ್ ಈಸ್ ದ ಪರ್ಸೆಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್ ಬರುತ್ತೆ. ಈ ಥರ ನಾವು ಪೌಲಿಂಗ್ಸ್ ಫಾರ್ಮುಲಾ ಒಂದಿದೆ, ಅನದರ್ ಫಾರ್ಮುಲಾ ಇನ್ನೂ ಒಂದಿದೆ. ಅರ್ಥ ಆಯ್ತಾ? ಅದೇನಪ್ಪ ಅಂದರೆ ಹೆನ್ನಿಸ್ ಅಂಡ್ ಸ್ಮಿತ್. ಹೆನ್ನೆ ಅಂಡ್ ಸ್ಮಿತ್ ಫಾರ್ಮುಲಾ ಅಂತ. ಫಾರ್ಮುಲಾಸ್ ನೀವು ತಿಳ್ಕೊಂಡಿರಿ ಅಷ್ಟೇ, ನಿಮಗೇನು ಬೇಕಾಗಿಲ್ಲ. ಅರ್ಥ ಆಯ್ತಾ? ಏನು ಸರ್ ಹೆನ್ನೆ ಮತ್ತು ಸ್ಮಿತ್ ಫಾರ್ಮುಲಾ to calculate the percentage ionic character. ಅರ್ಥ ಆಯ್ತಾ? percentage ionic character is equal to, ಅರ್ಥ ಆಯ್ತಾ? 16 into, ಅರ್ಥ ಆಯ್ತಾ? XB
B minus XA plus 3.5 into XB minus XA to the power of 2 whole square. This is the formula we are going to using to determine the percentage ionic character, that is Haney-Smith formula. ಇದಾಗಿದ್ದು ಪೌಲಿಂಗ್ಸ್ ಫಾರ್ಮುಲಾ. ಈ ಫಾರ್ಮುಲಾಸ್ ನೀವು ನೋಡ್ಕೊಂಡಿರಿ ಸಾಕು, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಅಂತ ಸಾಕು. ಅರ್ಥಾತ್ ಎಕ್ಸ್ ಎ ಎಕ್ಸ್ ಬಿ ಅಂದ್ರೆ ಏನು? ದ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ಟು ಕಂಬೈನಿಂಗ್ ಆಟಮ್ಸ್. ಎರಡು ಕಂಬೈನಿಂಗ್ ಆಟಮ್ಸ್ನ ಎಲೆಕ್ಟ್ರೋನೆಗೆಟಿವಿಟೀಸ್. ಯಾಕಂದ್ರೆ ಒಂದು ಕೋವೆಲೆಂಟ್ ಬಾಂಡ್ ಬಾರ್ನು ಎರಡು ಕಂಬೈನಿಂಗ್ ಆಟಮ್ಸ್ ಇರಲೇಬಹುದು. ಅದರಲ್ಲಿ ಪರ್ಸೆಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್ ಇಂಡಿಕೇಟ್ ಆದ್ರೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದಿಸ್ ಫಾರ್ಮುಲಾ. ದಟ್ ಈಸ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್. ಅರ್ಥ ಆಯ್ತಾ? ನೀವು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಎಕ್ಸ್ ಬಿ ಮೈನಸ್ ಎಕ್ಸ್ ಎ. ಅರ್ಥ ಆಯ್ತಾ? ಎಕ್ಸ್ ಬಿ ಮೈನಸ್ ಎಕ್ಸ್ ಎ. ಅರ್ಥ ಆಯ್ತಾ? ಕ್ಯಾನ್ ದಿಸ್ ನೆಕ್ಸ್ಟ್ ವೆರಿ ಸಿಂಪಲ್. ಅಲ್ಲಿಗೆ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್ ಆಯಿತು. ನೆಕ್ಸ್ಟ್ ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ ಅಯಾನಿಕ್ ಬಾಂಡ್ಸ್. ಇದರಲ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್ in ionic bonds. Covalent character in ionic bonds. Yes sir, covalent character in ionic bonds. ಅರ್ಥ ಆಯ್ತಾ? ionic bond ಹೆಂಗ್ ಫಾರ್ಮ್ ಆಗುತ್ತೆ? The ionic bond exists between two oppositely charged ions. One is positively charged ion, another one is negatively charged ion. For example, you take NaCl ತಗೊಳ್ಳೋಣ, or KCl ತಗೊಳ್ಳೋಣ, KBr ತಗೊಳ್ಳೋಣ. ಅರ್ಥ ಆಯ್ತಾ? NaCl is a ಅಯಾನಿಕ್ ಕಾಂಪೌಂಡ್ ಅಂತ ಗೊತ್ತಿದೆ ನಿಮಗೆ. ವಿ ನೋ ದಟ್, ನಮ್ಮ ಮೊದಲಿಂದಾನು ಗೊತ್ತಿದೆ ಇಟ್ ಇಸ್ ಅಯಾನಿಕ್ ಕಾಂಪೌಂಡ್ ಅಂತ. ಬಿಕಾಸ್ ವಿಚ್ ಕನ್ಸಿಸ್ಟ್ ಆಫ್ ಬೋತ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಇಸ್ ಕಾಲ್ಡ್ ಆಸ್ ಕ್ಯಾಟಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಇಸ್ ಕಾಲ್ಡ್ ಆಸ್ ಆನಯಾನ್. ಅರ್ಥ ಆಯ್ತಾ? ಇಲ್ಲಿ ವೆನ್ ದೀಸ್ ಅಯಾನ್ಸ್ ಅಪ್ರೋಚ್ ಈಚ್ ಅದರ್, ಅರ್ಥ ಆಯ್ತಾ? ಈ ಎರಡು ಅಯಾನ್ಸ್ ಅಪ್ರೋಚ್ ಆದರೆ ಅರ್ಥ ಆಯ್ತಾ ಏನಾಗುತ್ತೆ? there is a force of attraction between the cation and electron cloud of anion. ಅರ್ಥ ಆಯ್ತಾ? ಇದರ ಕ್ಯಾಟಯಾನ್ ಮತ್ತೆ ಇದರಲ್ಲಿ ಕ್ಯಾಟಯಾನ್ ಅಂಡ್ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ಆನಯಾನ್. ಎಲೆಕ್ಟ್ರಾನ್ ಕ್ಲೌಡ್ ಆಫ್ ಆನಯಾನ್. ಅರ್ಥ ಆಯ್ತಾ? ದಟ್ ಈಸ್ when these ions approach each other, when these ions are approach each other, there is an attractive force between the cation and electron cloud of anion. Electron cloud of anion. And also there is a repulsive force also. ಯಾವ್ದ್ರ ಬದಲು ರಿಪಲ್ಸಿವ್ ಫೋರ್ಸ್ ಅಂದ್ರೆ ಇದರಲ್ಲಿ ನ್ಯೂಕ್ಲಿಯರ್ ಇರುತ್ತೆ, ಇದರಲ್ಲಿ ನ್ಯೂಕ್ಲಿಯರ್ ಇರುತ್ತೆ. ಈ ನ್ಯೂಕ್ಲಿಯರ್ ಇದರಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯರ್ ಸೇಮ್ ಚಾರ್ಜ್ ಅಂತ ಇರುತ್ತೆ, ಇದರಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯರ್ ಸೇಮ್ ಚಾರ್ಜ್ ಇರುತ್ತೆ. ಅದರಿಂದ ದರ್ ಇಸ್ ಎ ರಿಪಲ್ಸಿವ್ ಫೋರ್ಸ್ ಕೂಡ. ಅರ್ಥ ಆಯ್ತಾ? ಆ ರಿಪಲ್ಸಿವ್ ಫೋರ್ಸ್ ಏನಾಗತ್ತೆ ಅಂದ್ರೆ ಈ ಆನಯನ ಎಲೆಕ್ಟ್ರಾನ್ ಕ್ಲೌಡ್ ಏನಾಗತ್ತೆ? ಡಿಫಾರ್ಮ್ ಆಗುತ್ತೆ. ರಿಪಲ್ಸಿವ್ ಯಾವ ರಿಪಲ್ಸಿವ್ ಫೋರ್ಸ್ ಇಂದ? ಇದರ ನ್ಯೂಕ್ಲಿಯೈ, ಕ್ಯಾಟಯನ್ ನ್ಯೂಕ್ಲಿಯೈ ಮತ್ತೆ ಆನಯನ ನ್ಯೂಕ್ಲಿಯೈನ ರಿಪಲ್ಸಿವ್ ಫೋರ್ಸ್ ಇಂದ ಈ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ ನೋಡಿ ಆನಯನ್ ಸುತ್ತಲೂ, ಆ ಎಲೆಕ್ಟ್ರಾನ್ ಕ್ಲೌಡ್ ಏನಾಗುತ್ತೆ? ಡಿಫಾರ್ಮ್ ಆಗುತ್ತೆ, ಚೇಂಜ್ ಆಗತ್ತೆ. ಅರ್ಥ ಆಯ್ತಾ? ನೋಡಿ ವೆರಿ ಸಿಂಪಲ್. ಇದೊಂದು ಕ್ಯಾಟಯನ್ ಅಂತ ತಗೊಳ್ಳೋಣ, ಇದು ಆನಯನ್ ಅಂತ ತಗೊಳ್ಳೋಣ. ಸರ್ ನಾನು ಅದನ್ನು ದೊಡ್ಡದಾಗಿ ಬರೆದಿರ್ತೀನಿ, ಬಟ್ ಅಪ್ರೋಚ್ ಬರ್ದ್ಬಿಡ್ತೀನಿ ಯಾಕೆ ಸಪ್ರೇಟ್ ಆಗಿ. ಇದು ಆನಯನ್, ಇದು ಕ್ಯಾಟಯನ್, ಇದು ಆನಯನ್. ಇವೆರಡು ಅಪ್ರೋಚ್ ಆಗ್ತಿದೆ. ಅಪ್ರೋಚ್ ಆದಾಗ ನಮಗೆ ಇಲ್ಲಿ ಎರಡು ಫೋರ್ಸಸ್ ನಮಗೆ ಕಾಣಿಸ್ಕೊಡುತ್ತೆ. ಒನ್ ಈಸ್ ಈ ಕ್ಯಾಟಯನ್ ಮತ್ತೆ ಈ ಆನಯನ್ ಎಲೆಕ್ಟ್ರಾನ್ ಕ್ಲೌಡ್. ಕ್ಯಾಟಯನ್ ಪಾಸಿಟಿವ್ ಚಾರ್ಜ್, ಆನಯನ್ ಬಂದು ನೆಗೆಟಿವ್ಲಿ ಚಾರ್ಜ್. ಈ ಎಲೆಕ್ಟ್ರಾನ್ ಕ್ಲೌಡ್ ಮತ್ತೆ ಈ ಕ್ಯಾಟಯನ್ ಅಟ್ರಾಕ್ಟ್ ಆಗುತ್ತೆ, ಮತ್ತೆ ಒಂದು ರಿಪಲ್ಸಿವ್ ಫೋರ್ಸ್ ಕೂಡ ಆಗುತ್ತೆ. ಯಾಕಂದ್ರೆ ಇದಕ್ಕೊಂದು ನ್ಯೂಕ್ಲಿಯಸ್ ಇರುತ್ತೆ, ಇದರ ನ್ಯೂಕ್ಲಿಯಸ್ ಅರ್ಥ ಆಯ್ತಾ? ನಿಯರ್ ಬಂದಾಗ ಏನಾಗುತ್ತೆ? ರಿಪಲ್ಸಿವ್ ಫೋರ್ಸ್ ಕೂಡ ಇರುತ್ತೆ. ಅರ್ಥ ಆಯ್ತಾ? ಹೆನ್ಸ್ ದ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ದ ಆನಯಾನ್, ಈ ಆನಯಾನ್ ಎಲೆಕ್ಟ್ರಾನ್ ಕ್ಲೌಡ್ ಏನಾಗುತ್ತೆ? ಡಿಸ್ಟರ್ಬ್ ಆಗುತ್ತೆ, ಚೇಂಜ್ ಆಗುತ್ತೆ. ಅಪ್ರೋಚ್ ಆದಾಗ ನಾವು 100% ಅಯಾನಿಕ್ ಅಂತ ಹೇಳೋಣ. ಇದರಲ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ಈ ಸ್ಮಾಲ್ ಕ್ಯಾಟಯನ್ ಬಂದು ಆನಯನ್ ಎಲೆಕ್ಟ್ರಾನ್ ಕ್ಲೌಡ್ ನ ಡಿಫಾರ್ಮ್ ಮಾಡುತ್ತೆ, ಚೇಂಜ್ ಮಾಡುತ್ತೋ, ಅದರ ಶೇಪೇ ಚೇಂಜ್ ಆಯಿತು. ಸ್ಪೆರಿಕಲ್ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ, ಸ್ಪೆರಿಕಲ್
ಶೇಪ್ ಇದೆ ಅಂತ ಆ ಸ್ಪೆರಿಕಲ್ ಶೇಪ್ ಇರ್ತಕ್ಕಂಥ ಒಂದು ಆನಯನ್ ಎಲೆಕ್ಟ್ರಾನ್ ಕ್ಲೌಡ್ ಚೇಂಜ್ ಆಯಿತು, ಡಿಫಾರ್ಮ್ ಆಯಿತು. ಆವಾಗ ಕೋವೆಲೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಅರ್ಥ ಆಗಿದೆಯಾ? ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ ಅಯಾನಿಕ್ ಬಾಂಡ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಾಯ್ತಾ? ಯಾವಾಗ ಕೋವೆಲೆಂಟ್ ಕ್ಯಾರೆಕ್ಟರ್ ಬರುತ್ತೆ ಅಂದ್ರೆ ಇವೆರಡು ಅಪ್ರೋಚ್ ಆದಾಗ ಅಯಾನಿಕ್ ಕ್ಯಾರೆಕ್ಟರ್ ಎರಡು ಅರ್ಥ ಆಯ್ತು, ನಿಯರ್ ಬಂದಾಗ ಅಪ್ರೋಚ್ ಆದಾಗ. ಯಾವಾಗ ಅಪ್ರೋಚ್ ಆದಾಗ ಅಯಾನಿಕ್ ಕ್ಯಾರೆಕ್ಟರ್ ಬಂದಿದೆಯೋ ಇದೇನಾಗತ್ತೆ ಅಂದ್ರೆ ಇದರ ಒಂದು ಕ್ಯಾಟಯಾನು ಇದರ ಒಂದು ಎಲೆಕ್ಟ್ರಾನ್ ಕ್ಲೌಡ್ ಅಟ್ರಾಕ್ಟ್ ಮಾಡ್ಕೊಂಡಿದೆ, ಈ ತರ ಆಗಿದೆ. ಅಟ್ರಾಕ್ಟ್ ಮಾಡ್ಕೊಂಡಾಗ ಕೂಡ ನೋಡಿ ಇಲ್ಲಿ ಇದು ಹಿಂಗಿದ್ರೆ ಇದರ ಶೇಪ್ ಆಕ್ಚುಲಿ ಸ್ಪೆರಿಕಲ್ ಇರ್ಬೇಕು ತಾನೆ, ಅದು ಕೂಡ ಅಟ್ರಾಕ್ಟ್ ಮಾಡ್ಕೊಂಡಾಗ ಕೂಡ ಡಿಫಾರ್ಮ್ ಆಗುತ್ತೆ. ಸ್ವಲ್ಪ ಶೇಪ್ ಚೇಂಜ್ ಇದೆ. ಆನಯನ್ ಇದೆ, ಆನಯನ ಶೇಪ್. ಅರ್ಥ ಆಯ್ತಾ? ಆನಯನ ಶೇಪ್ ಸ್ಪೆರಿಕಲ್ ಇರ್ತಕ್ಕ ಸ್ವಲ್ಪ ಬಲೂನ್ ಟೈಪಲ್ಲಿ ಬರುತ್ತೆ, ಚೇಂಜ್ ಆಗತ್ತಾ? ಯಾಕಂದ್ರೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದೆ. ಈ ತರ ಇಲ್ಲಿ ಡಿಫಾರ್ಮೇಶನ್ ನಡೆಯುತ್ತೆ. ಈ ಡಿಫಾರ್ಮೇಶನ್ ನಡೆದಾಗ ನಮಗೆ ಕೋವೆಲೆಂಟ್ ಕ್ಯಾರೆಕ್ಟರ್ ಕಾಣಿಸ್ಕೊಡತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ದಟ್ ಈಸ್ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ. ಅರ್ಥ ಆಯ್ತಾ? ಇದನ್ನ ಆಸ್ ಎ ರಿಸಲ್ಟ್, ಅರ್ಥ ಆಯ್ತಾ, ದಿಸ್ ಕೋವೆಲೆಂಟ್ ಕ್ಯಾರೆಕ್ಟರ್, ಅರ್ಥ ಆಯ್ತಾ, ಎಲೆಕ್ಟ್ರಾನ್ ಕ್ಲೌಡ್ ನ ಡಿಫಾರ್ಮ್ ಮಾಡ್ತಾ ಇದ್ದಾನೆ. ಈ ಎಲೆಕ್ಟ್ರಾನ್ ಕ್ಲೌಡ್ ನ ಡಿಫಾರ್ಮ್ ಮಾಡಿ ಕೋವೆಲೆಂಟ್ ಕ್ಯಾರೆಕ್ಟರ್ ಮಾಡ್ತೀವಿ. ಇದಕ್ಕೆ ಪೋಲರೈಸೇಷನ್ ಅಂತ ಕರಿತೀವಿ. ಏನ್ ಹೇಳಿ? ಪೋಲರೈಸೇಷನ್. ದಿಸ್ ಇಸ್ ಕಾಲ್ಡ್ ಆಸ್ ಪೋಲರೈಸೇಷನ್. ಪೋಲರೈಸೇಷನ್ ಅಂದ್ರೆ ಏನು ಗೊತ್ತಾಯ್ತಾ? ಏನಿಲ್ಲ, ವೆರಿ ಸಿಂಪಲ್. ಪೋಲರೈಸೇಷನ್ ಆಕ್ಚುಲಿ ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇರುತ್ತೆ. ಒಂದು ಕ್ಯಾಟಯನು ಒಂದು ಆನಯನ್ ಅಪ್ರೋಚ್ ಆದಾಗ 100% ಆಯಾನಯಕ್ಕೆ ಹೆಂಗ್ ಅಪ್ರೋಚ್ ಆಗತ್ತೆ ಅನ್ನೋದ್ರ ಮೇಲೆ ಕೋವೆಲೆಂಟ್ ಕ್ಯಾರೆಕ್ಟರ್ ಆಗತ್ತೆ. ಈ ಕ್ಯಾಟಯನ್ ಬಂದು, ಅರ್ಥ ಆಯ್ತಾ, ಈ ಆನಯನ್ ಎಲೆಕ್ಟ್ರಾನ್ ಕ್ಲೌಡ್ ನ ಅಟ್ರಾಕ್ಷನ್ ಹೊಂದಿರುತ್ತೆ. ಕ್ಯಾಟಯಾನ್ ಈ ಆನಯನ್ ಎಲೆಕ್ಟ್ರಾನ್ ಕ್ಲೌಡ್ ನ ಅಟ್ರಾಕ್ಟ್ ಮಾಡ್ಕೊಂಡು ಈ ತರ, ಅರ್ಥ ಆಯ್ತಾ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ರಿಪಲ್ಸಿವ್ ಫೋರ್ಸ್ ಕೂಡ ಇರುತ್ತೆ. ಹೇಗೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ ಅಂದ್ರೆ ಈ ಆನಯನ್ ಕೂಡ ಒಂದು ನ್ಯೂಕ್ಲಿಯರ್ ಇರುತ್ತೆ, ಕ್ಯಾಟಯನ್ ಕೂಡ ಒಂದು ನ್ಯೂಕ್ಲಿಯರ್ ಇರುತ್ತೆ. ಆ ಎರಡರ ಮಧ್ಯದಲ್ಲಿ ಏನಾಗುತ್ತೆ? ರಿಪಲ್ಸಿವ್ ಫೋರ್ಸ್ ಕೂಡ ಇರುತ್ತೆ. ಆ ರಿಪಲ್ಸಿವ್ ಫೋರ್ಸ್ ಇಂದ ದೇ ಸ್ಟೇ ಆಸ್ ಫಾರ್ ಆಸ್ ಅಪಾರ್ಟ್. ಹೆನ್ಸ್ ಇಟ್ ಈಸ್ ಎ ಕೋವೆಲೆಂಟ್ ಕ್ಯಾರೆಕ್ಟರ್ ಅಂತ ಬಿಟ್ಟು ಹೇಳುತ್ತೆ. ಈ ಒಂದು ಪೋಲರೈಸೇಷನ್ ಈಸ್ ಗೌರ್ನ್ಡ್ ಬೈ ದಟ್ ಈಸ್ ಫಸನ್ಸ್ ರೂಲ್ಸ್. ಅರ್ಥ ಆಯ್ತಾ? FAJN' ಫಸನ್ಸ್ ರೂಲ್ಸ್. ಈ ಫಸನ್ಸ್ ರೂಲ್ಸ್ ಮೇಲೆ ಗೌರ್ನ್ ಮಾಡ್ತೀವಿ ನಾವು ಈ ಒಂದು, ಅರ್ಥ ಆಯ್ತಾ, ಪೋಲರೈಸೇಷನ್. ಈ ಪೋಲರೈಸೇಷನ್ ಹೆಂಗ್ ಸರ್ ಈ ಪೋಲರೈಸೇಷನ್ ಗೌರ್ನ್ ಮಾಡ್ತೀವಿ? ವಾಟ್ ಆರ್ ದ ಫಸನ್ಸ್ ರೂಲ್ಸ್? ಅರ್ಥ ಆಯ್ತಾ? ನಾವು NaCl ಎಕ್ಸಾಂಪಲ್ ತಗೊಂಡು, ನಾಟ್ ಓನ್ಲಿ NaCl, KCl, KBr, MgCl2, BeCl2, ಅರ್ಥ ಆಯ್ತಾ, ಯಾವ್ದಾದ್ರು ತಗೋಬಹುದು. ವಾಟ್ ಆರ್ ದ ಫಸನ್ಸ್ ರೂಲ್ಸ್? ನಂಬರ್ 1 ಈಸ್, ಫಸನ್ ಇಸ್ ಸೈಂಟಿಸ್ಟ್ ನೇಮ್. ಅರ್ಥ ಆಯ್ತಾ? ಸ್ಮಾಲರ್ ದ ಸೈಜ್ ಆಫ್ ಕ್ಯಾಟಯಾನ್, ಗ್ರೇಟರ್ ಈಸ್ ದ ಪೋಲರೈಸೇಷನ್ ಪವರ್, ದ ಪೋಲರೈಸಿಂಗ್ ಪವರ್. ಅರ್ಥ ಆಯ್ತಾ? ಬರೀ ಸ್ಮಾಲರ್, ಅರ್ಥ ಆಯ್ತಾ, ಸ್ಮಾಲರ್ ದ ಸೈಜ್ ಆಫ್ ಕ್ಯಾಟಯಾನ್, smaller the size of cation, greater is the polarizing power, or higher is the polarizing power. Higher is the polarizing power. Higher is the polarizing power. ಹೆಂಗಂತ ಹೇಳ್ಬಿಟ್ಟು ನೋಡಿ. ಎಕ್ಸಾಂಪಲ್, ಸ್ಮಾಲರ್ ಇಸ್ ದ ಸೈಜ್ ಆಫ್ ಕ್ಯಾಟಯಾನ್. ಪೋಲರೈಸಿಂಗ್ ಪವರ್ ಜಾಸ್ತಿ ಇದೆ, ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ ಇರ್ತಾನೆ, ಅದರ ಅರ್ಥ ಆಯ್ತಾ? ಇವಾಗ ನೋಡಿ, ಸ್ಮಾಲರ್ ಈಸ್ ದ ಸೈಜ್ ಆಫ್ ಕ್ಯಾಟಯಾನ್. ಇವಾಗ ಕ್ಯಾಟಯಾನ್ ಇದರಲ್ಲಿ ಯಾವುದಮ್ಮ? ಬೆರಿಲಿಯಂ ಈಸ್ ದ ಕ್ಯಾಟಯಾನ್, Cl ಈಸ್ ದ ಆನಯಾನ್. ಅರ್ಥ ಆಯ್ತಾ? MgCl2. ಅರ್ಥ ಆಯ್ತಾ? ಈ ಬೆರಿಲಿಯಂಗೆ ಮತ್ತೆ Mg ಕಂಪೇರ್ ಮಾಡಿದ್ರೆ ಇದರಲ್ಲಿ ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು? ಇದು ಚಿಕ್ಕದು, ಇದು ದೊಡ್ಡದು. ಇದು ಚಿಕ್ಕದು, ಇದು ದೊಡ್ಡದು ಅಲ್ವಾ? ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ ಕ್ಯಾನ್ ಪ್ರೆಸೆಂಟ್ ಇನ್ ದ ಸೇಮ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಅಲ್ವಾ? ಅರ್ಥ ಆಯ್ತಾ?
ನೋಡಿ ಇಲ್ಲಿ ಬೆರಿಲಿಯಂ and magnesium present in the same down the group the size increases, no, down the group the size increases. ಯಾವಾಗ ಈ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಕಂಪೇರ್ ಮಾಡಿದಾಗ ಅರ್ಥ ಆಯ್ತಾ, ಮೆಗ್ನೀಷಿಯಂ ಈಸ್ ಮೋರ್ ಅಯಾನಿಕ್ ದನ್ ಬೆರಿಲಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಕ್ಲೋರೈಡ್ ಈಸ್ ಮೋರ್ ಅಯಾನಿಕ್ ದನ್ ಬೆರಿಲಿಯಂ ಕ್ಲೋರೈಡ್. ಅಥವಾ ನಾವು ಇದನ್ನು ಹೆಂಗ್ ಕೊಡ್ಬೋದು ಅಂದ್ರೆ ಬೆರಿಲಿಯಂ ಕ್ಲೋರೈಡ್, ಅರ್ಥ ಆಯ್ತಾ, ಬೆರಿಲಿಯಂ ಕ್ಲೋರೈಡ್ ಅಯಾನ್ is more covalent than magnesium chloride. ಅರ್ಥ ಆಯ್ತಾ, ದಿಸ್ ಈಸ್ ಮೋರ್ ಕೋವಲೆಂಟ್ ದ್ಯಾನ್. ಒಂದು ಎಕ್ಸಾಂಪಲ್ ಅಂತ ಬರ್ಕೊಡ್ಬೇಕಾದ್ರೆ ವಿವರಣೆ ಬರ್ಕೊಂಡ್ಬಿಡಿ. ಬೆರಿಲಿಯಂ ಕ್ಲೋರೈಡ್ ಈಸ್ ಮೋರ್ ಅರ್ಥ ಆಯ್ತಾ, ಬೆರಿಲಿಯಂ ಕ್ಲೋರೈಡ್ ಅಯಾನ್ ಅಂತ ಬರೀಬೇಕಾದ್ರೆ ಈಸ್ ಮೋರ್ ಕೋವೆಲೆಂಟ್ than MgCl2 then MgCl2. ಎಕ್ಸಾಂಪಲ್ ಕೂಡ ಬರ್ಕೋಬಹುದಾ ಅಂದ್ರೆ ಇದು ರೂಲ್ ಅರ್ಥ ಆಗಿದೆ ಅನ್ಸುತ್ತೆ. ಸ್ಮಾಲರ್ ದ ಸೈಜ್ ಆಫ್ ಕ್ಯಾಟಯಾನ್, ಸ್ಮಾಲರ್ ದ ಸೈಜ್ ಆಫ್ ಕ್ಯಾಟಯಾನ್ ಹೈಯರ್ ಈಸ್ ದ ಪೋಲರೈಸಿಂಗ್ ಪವರ್. ಇಲ್ಲಿ ಕ್ಯಾಟಯಾನ್ ಸೈಜ್ ಕಡಿಮೆ ಇದೆ, ಪೋಲರೈಸಿಂಗ್ ಪವರ್ ಜಾಸ್ತಿ ಇದ್ರೆ ಅಯಾನಿಕ್ ಕ್ಯಾರೆಕ್ಟರ್ ಕಡಿಮೆ ಇದೆ, ಕೋವೆಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ ಅದ್ರ ಮೀನಿಂಗ್. ಅರ್ಥ ಆಯ್ತಾ, ಬೆರಿಲಿಯಂ ಡೈಕ್ಲೋರೈಡ್ ಅಯಾನ್ ಈಸ್ ಮೋರ್ ಕೋವೆಲೆಂಟ್ ದ್ಯಾನ್ ಮೆಗ್ನೀಷಿಯಂ ಕ್ಲೋರೈಡ್. ಅರ್ಥ ಆಯ್ತಾ, ಅಲ್ಲಿಗೆ ಈ ಒಂದು ರೂಲ್ ಫಸ್ಟ್ ರೂಲ್ ಅರ್ಥ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ರೂಲ್, ಲಾರ್ಜರ್ ದ ಸೈಜ್ ಆಫ್ ಆನಯಾನ್, ಲಾರ್ಜರ್ ದ ಸೈಜ್ ಆಫ್ ಆನಯಾನ್ ಹೈಯರ್ ಈಸ್ ದ ಪೋಲರೈಸಬಿಲಿಟಿ. ಕ್ಯಾಟೈನ್ ಸೈಜ್ ಕಡಿಮೆ ಇದೆ, ಪೋಲರೈಸಿಂಗ್ ಪವರ್ ಜಾಸ್ತಿ ಇದೆ. ಇಲ್ಲೂ ಅಷ್ಟೇ, ಲಾರ್ಜರ್ the size of anion, and anion ಅಂದ್ರೆ ನೆಗೆಟಿವ್ ಚಾರ್ಜ್ ಅಯಾನ್, anion ಅರ್ಥ ಆಯ್ತಾ, ಅಯಾನ್ ಅರ್ಥ ಆಯ್ತಾ. ಲಾರ್ಜರ್ ದ ಸೈಜ್ ಆಫ್ anion higher is the polarizability, higher is the polarizability. Higher is the polarizability. ಅರ್ಥ ಆಗಿದೆ. ಲಾರ್ಜರ್ ದ ಸೈಜ್ ಆಫ್ ಆನಯಾನ್, ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ, ನಾನು ಕೆಲಸ ಮಾಡೋಣ, NaCl ತಗೊಳ್ಳೋಣ ಅಂಡ್ NaI ಕಂಪೇರ್ ಮಾಡೋಣ. ಅರ್ಥ ಇವಾಗ ಆನಯಾನ್ ಸೈಜ್ ಯಾವ್ದು ದೊಡ್ಡದು, Cl ದೊಡ್ಡದು, I ಮೇಲೆ ದೊಡ್ಡದು, I ದೊಡ್ಡದು. ಅರ್ಥ ಆಯ್ತಾ, ಅಲ್ಲಿಗೆ ಈಸಿಲಿ ಪೋಲರೈಸ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ, ಯಾವ್ದಾಗತ್ತೆ, I ಮೈನಸ್. Cl ಮೈನಸ್ ಈಸ್ ಅರ್ಥ ಆಯ್ತಾ, Cl ಮೈನಸ್ ಈಸ್ ಲೆಸ್ ಪೋಲರೈಸ್ ದನ್ I, ಅಥವಾ I ಮೈನಸ್ ಈಸ್ ಮೋರ್ ಪೋಲರೈಸಬಲ್ ದನ್ Cl ಮೈನಸ್. ಅರ್ಥ ಆಯ್ತಾ, ಅರ್ಥ ಆಗ್ಲಿಲ್ಲ. ದಟ್ ಈಸ್ I ಮೈನಸ್ ಈಸ್ ಮೋರ್ ಪೋಲರೈಸಬಿಲಿಟಿ ದನ್ Cl ಮೈನಸ್. ದಟ್ ಈಸ್ ಲಾರ್ಜರ್ ದ ಸೈಜ್ ಆಫ್ ಆನಯಾನ್. ಈ ಎರಡರಲ್ಲೂ ಆನಯಾನ್ ಅಂದ್ರೆ ಇದರಲ್ಲಿ Cl ಮೈನಸ್ ಆನಯಾನ್, ಇದರಲ್ಲಿ I ಮೈನಸ್ ಆನಯಾನ್. ಲಾರ್ಜರ್ ದ ಸೈಜ್ ಆಫ್ ಆನಯಾನ್ ಹೈಯರ್ ಇಸ್ ದ ಪೋಲರೈಸಬಿಲಿಟಿ, ಹೈಯರ್ ಇಸ್ ದ ಪೋಲರೈಸಬಿಲಿಟಿ. ಅರ್ಥ ಆಗಿದೆಯಾ, ಇದರಲ್ಲಿ ಪೋಲರೈಸಬಿಲಿಟಿ ಯಾವುದು, I ಮೈನಸ್ ಈಸ್ ದ ಮೋರ್ ಪೋಲರೈಸಬಲ್. ಅರ್ಥ ಆಗಿದೆಯಾ, ಅಲ್ಲಿಗೆ ಈ ಫಸನ್ ರೂಲ್ ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಯು ಟೇಕ್ ಥರ್ಡ್ ಫಸನ್ ರೂಲ್. As the charge on the cation increases, as the ಬರೀಬೇಕಾದ್ರೆ as the charge on the cation increases, the tendency to polarize anion increases. The tendency to polarize anion increases.
ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. As the charge on the cation increases, the tendency to polarize anion increases. Hence the covalent character increases. Hence the covalent character increases. ಅರ್ಥ ಆಗಲಿಲ್ಲ? ವೆರಿ ಸಿಂಪಲ್. ಆಸ್ ದ ಚಾರ್ಜ್ ಆನ್ ದ ಕ್ಯಾಟಯಾನ್ ಇನ್ಕ್ರೀಸಸ್. ಫಾರ್ ಎಕ್ಸಾಂಪಲ್, ನಾವು AlCl3 ತಗೊಳ್ಳೋಣ. ಇದರಲ್ಲಿ ಕ್ಯಾಟಯಾನ್ ಯಾವುದು? ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ಯು ಟೇಕ್ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಕ್ಲೋರೈಡ್ ತಗೊಳ್ಳೋಣ. ಇದರಲ್ಲಿ ಕ್ಯಾಟಯಾನ್ ಯಾವುದು? Mg2+. ಇದು Mg2+, ಇದು Al3+, ಅಲ್ವಾ? ಅರ್ಥ ಆಯ್ತಾ? ಇವಾಗ ಆಸ್ ದ ಚಾರ್ಜ್ ಆನ್ ದ ಕ್ಯಾಟಯಾನ್, ಇವಾಗ ಕ್ಯಾಟಯಾನ್ ಯಾವುದು ಇರ್ತಾನೆ, ಚಾರ್ಜ್ ಜಾಸ್ತಿ ಇದೆಯಾ, ಇನ್ಕ್ರೀಸಸ್, ದ ಟೆಂಡೆನ್ಸಿ ಟು ಪೋಲರೈಸ್ ಆನಯನ್ ಇನ್ಕ್ರೀಸಸ್. ಇವಾಗ ಈ ಆನಯನ್ ಪೋಲರೈಸ್ ಮಾಡ್ತಕ್ಕಂಥದ್ದು ಟೆಂಡೆನ್ಸಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಅಲ್ಯೂಮಿನಿಯಂ ಅಲ್ಲಿ ಜಾಸ್ತಿ ಇರುತ್ತೆ. ಹೆನ್ಸ್ AlCl3 is more covalent than MgCl2. ಅರ್ಥ ಆಯ್ತಾ? AlCl3 ಅರ್ಥ ಆಯ್ತಾ? ಈಸ್ ಮೋರ್, ಎಕ್ಸಾಂಪಲ್ ಇದನ್ನು ಬರ್ಕೊಂಡ್ಬಿಡಿ, ಈಸ್ ಮೋರ್ ಕೋವೆಲೆಂಟ್ than MgCl2. ಮೆಗ್ನೀಷಿಯಂ ಕ್ಲೋರೈಡ್ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್ ಈಸ್ ಮೋರ್ ಕೋವೆಲೆಂಟ್. ಯಾಕೆ ಹೇಳಿ? ಇದು 2+ ಚಾರ್ಜ್, ಇದು 3+ ಚಾರ್ಜ್. ಕ್ಯಾಟಯಾನ್ ಚಾರ್ಜ್ ಜಾಸ್ತಿ ಒಂದಿದೆಯಾ? ಹೆನ್ಸ್ ಇಟ್ ಈಸ್ ಮೋರ್ ಕೋವೆಲೆಂಟ್ ದ್ಯಾನ್, ಅರ್ಥ ಆಯ್ತಾ, MgCl2. ಆಕ್ಚುಲಿ ಈ ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ ಅಯಾನಿಕ್ ಬಾಂಡ್ಸ್ ಅಲ್ಲಿ ಕೂಡ ಕೆಲವು ಡಿಮೆರಿಟ್ಸ್ ಇದೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ನಾವು ಇದ್ರ ಮೇಲೆ ಹೇಳ್ತೀವಿ ವಿನಃ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಇಷ್ಟೇ ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಈ ಒಂದು ಫಸನ್ಸ್ ರೂಲ್ಸ್ ಮೇಲೆ ಹೇಳ್ಬೋದು ಅಷ್ಟೇ. ಅದೇ ಅಯಾನಿಕ್ ಕ್ಯಾರೆಕ್ಟರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅರ್ಥ ಆಯ್ತು? ದಟ್ ಈಸ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವೆಲೆಂಟ್ ಬಾಂಡ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾಸ್ ಇದರಲ್ಲಿ ಇಲ್ಲ. ನಾವೇನ್ ಹೇಳ್ಬೇಕು? ಫಸನ್ಸ್ ರೂಲ್ಸ್ ಮೇಲೆ ಹೇಳ್ಬೇಕು. ಸ್ಮಾಲರ್ ದ ಸೈಜ್ ಆಫ್ ಕ್ಯಾಟಯಾನ್, ಹೈಯರ್ ಇಸ್ ದ ಪೋಲರೈಸಿಂಗ್ ಪವರ್. ಎಕ್ಸಾಂಪಲ್ ತಗೊಳ್ಳಿ, ಕ್ಯಾಟಯಾನ್ಸ್ ಇದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ಚಿಕ್ಕದು ಇದೆ ತಾನೆ? ಅರ್ಥ ಆಯ್ತಾ? ಹೆನ್ಸ್ ಇಟ್ ಈಸ್ ಮೋರ್ ಕೋವೆಲೆಂಟ್ ದ್ಯಾನ್ ದಿಸ್. ಲಾರ್ಜರ್ ದ ಸೈಜ್ ಆಫ್ ಆನಯನ್, ಹೈಯರ್ ಇಸ್ ದ ಪೋಲರೈಸಬಿಲಿಟಿ. ದಟ್ ಈಸ್ ಇದು ಮೋರ್ ಸೈಜ್ ದೆನ್ ದಿಸ್. ನೋ ಎಕ್ಸಾಂಪಲ್ ಇದನ್ನು ತಗೋಬಹುದು. ಆಸ್ ದ ಚಾರ್ಜ್ ಆನ್ ದ ಕ್ಯಾಟಯಾನ್ ಇನ್ಕ್ರೀಸಸ್, ಇದರ ಚಾರ್ಜ್ ಮೇಲೆ, ಅರ್ಥ ಆಯ್ತಾ, ದ ಟೆಂಡೆನ್ಸಿ ಟು ಪೋಲರೈಸ್ ಆನಯನ್ ಇನ್ಕ್ರೀಸಸ್. ಆನಯನ್ ಪೋಲರೈಸ್ ಆಗ್ತಕ್ಕಂಥದ್ದು ಟೆಂಡೆನ್ಸಿ ಜಾಸ್ತಿ ಆಗುತ್ತೆ. ಹೈನ್ಸ್ ದ ಕೋವೆಲೆಂಟ್ ಕ್ಯಾರೆಕ್ಟರ್ ವಿಲ್ ಇನ್ಕ್ರೀಸಸ್. ಅಲ್ಲಿ ದಿಸ್ ಈಸ್ ಮೋರ್ ಕೋವೆಲೆಂಟ್ ದ್ಯಾನ್ ದಿಸ್. ನೋ, because AlCl3 can be dissociated into Al3 plus 3Cl minus ions. MgCl2 can be dissociated into Mg2 plus 2Cl minus ions. ಅಂದ್ರೆ ಕ್ಯಾಟಯಾನ್ ಚಾರ್ಜ್ ಯಾವ್ದ್ರಲ್ಲಿ ಜಾಸ್ತಿ ಇದೆ? Al ಮೇಲೆ ಜಾಸ್ತಿ ಇದೆ. ಹೆನ್ಸ್ ಇಟ್ ಈಸ್ ಮೋರ್ ಕೋವೆಲೆಂಟ್ ದ್ಯಾನ್ ಮೆಗ್ನೀಷಿಯಂ ಕ್ಲೋರೈಡ್. ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಮೋರ್ ಕೋವೆಲೆಂಟ್ ದ್ಯಾನ್ ಮೆಗ್ನೀಷಿಯಂ ಕ್ಲೋರೈಡ್. ಈ ತರ ಫಸನ್ಸ್ ರೂಲ್ಸ್ ಮೇಲೆ ನಾವು ಕೋವೆಲೆಂಟ್ ಕ್ಯಾರೆಕ್ಟರ್ ಅಯಾನಿಕ್ ಬಾಂಡ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ VBT, ವೇಲೆನ್ಸ್ ಬಾಂಡ್ ಥಿಯರಿ. ಅರ್ಥ ಆಯ್ತಾ? ನಾನು ಎಕ್ಸ್ಪ್ಲೈನ್ ಮಾಡಿಬಿಡೋಣ. ಇದ್ರ ಮೇಲೆ ಒಂದು ಕ್ವಶನ್ ನಿಮಗೆ ಕಟ್ಟಿಟ್ಟು ಗೊತ್ತು ಎಕ್ಸಾಮ್ ಅಲ್ಲಿ. ಯಾವುದ್ರ ಮೇಲೆ? VBT ಮೇಲೆ. ಅರ್ಥ ಆಯ್ತಾ? ನೀವು VBTನ ತಿಳ್ಕೊಳ್ತಕ್ಕಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಥಿಯರಿ ಬರುತ್ತೆ ಅಂತ ಓದಬೇಡಿ. ನಾವು ಕೆಮಿಸ್ಟ್ರಿ ಕಲ್ತ್ಕೋಬೇಕು ಅಂತ ಹೋಗಿ. ಯಾಕಪ್ಪ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಜಾಸ್ತಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ನೀವು JEE ಹೋಗಿ ನೀವು ಎಷ್ಟು ದಿವಸ ಕೆಮಿಸ್ಟ್ರಿ ಓದ್ತೀರೋ ಅಷ್ಟು ದಿವಸ ಬೇಕಾಗತ್ತೆ. JEE ಎಕ್ಸಾಮ್ ಬರೀರಿ, ನೀಟ್ ಎಕ್ಸಾಮ್ ತಗೊಳ್ಳಿ, CET ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ. ಅರ್ಥ ಆಯ್ತಾ? VBT ಅಷ್ಟು ಇಂಪಾರ್ಟೆನ್ಸ್. ಅರ್ಥ ಆಯ್ತಾ? ಏನು VBT? ವೇಲೆನ್ಸ್ ಬಾಂಡ್ ಥಿಯರಿ ಅಂತ. ಏನ್ ಹೇಳಿ? ವೇಲೆನ್ಸ್ ಬಾಂಡ್ ಥಿಯರಿ. ಏನ್ ಸರಿ ಈ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಯಾರು ಪ್ರಪೋಸ್ ಮಾಡಿದ್ರು? VBT ಅಂತ
ಡೈರೆಕ್ಟಾಗಿ ಬರೆದು ಬಿಡ್ತೀವಿ. ಅರ್ಥ ಆಯ್ತಾ? ಆಕ್ಚುಲಿ ದಿಸ್ ಥಿಯರಿ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ಹಿಟ್ಲರ್ ಅಂಡ್ ಲಂಡನ್ ಇನ್ ದ ಇಯರ್ 1927. 1927 ಹಿಟ್ಲರ್, ಅರ್ಥ ಆಯ್ತಾ, HEITLER, ಹಿಟ್ಲರ್ ಅಂಡ್ ಲಂಡನ್. ಈ ಸೇಮ್ ಸ್ಪೆಲ್ಲಿಂಗ್, ಲಂಡನ್ ಏನು ಸ್ಪೆಲ್ಲಿಂಗ್ ಇದೆಯಾ ಬಟ್ ಸೈಂಟಿಸ್ಟ್ ನೇಮ್ ಅದು. ಹಿಟ್ಲರ್ ಮತ್ತು ಲಂಡನ್ ಅನ್ನೋ ಇಬ್ಬರು ಸೈಂಟಿಸ್ಟ್ಗಳು 1927 ಈ ವೇಲೆನ್ಸ್ ಬಾಂಡ್ ಥಿಯರಿನ ಪ್ರಪೋಸ್ ಮಾಡಿದರು. ಅರ್ಥ ಆಯ್ತಾ? ಫರ್ದರ್ ಯಾಕೆ ಇದನ್ನು ಪ್ರಪೋಸ್ ಮಾಡಿದ್ರು ಅಂದ್ರೆ, ಆಕ್ಚುಲಿ ಈ ವೇಲೆನ್ಸ್ ಬಾಂಡ್ ಥಿಯರಿ ಏನ್ ಎಕ್ಸ್ಪ್ಲೇನ್ ಮಾಡುತ್ತಂದ್ರೆ ಯಾವ ತರ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಿ ಯಾವ ತರ ಒಂದು ಮಾಲಿಕ್ಯೂಲ್ ಶೇಪ್ ಇರುತ್ತೆ ಅಂತ ಕೂಡ ಅರ್ಥ ಆಯ್ತು. ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ಅದು ವೆದರ್ ಇಟ್ ಇಸ್ ಪೈ ಬಾಂಡ್ ಆರ್ ಸಿಗ್ಮಾ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ, ಯಾಕೆ ಫಾರ್ಮ್ ಆಗುತ್ತೆ, ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ದಟ್ ಈಸ್ ಕೋವೆಲೆಂಟ್ ಬಾಂಡ್. ಸರಿ, ವಿಬಿಟಿ ಮೇಲೆ ಅರ್ಥ ಆಯ್ತಾ? ದಟ್ ಈಸ್ ಇಟ್ ಇಸ್ ಎ ಥಿಯರಿ ಆಫ್ ಕೆಮಿಕಲ್ ಬಾಂಡಿಂಗ್ ಟು ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಎ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ? ಬೈ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿಬಿಟ್ಟು ಒಂದು ಕೋವೆಲೆಂಟ್ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ದಟ್ ಈಸ್ ವೇಲೆನ್ಸ್ ಬಾಂಡ್ ಥಿಯರಿ. ಅರ್ಥ ಆಯ್ತಾ? ಆಕ್ಚುಲಿ ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಹಿಟ್ಲರ್ ಅಂಡ್ ಲಂಡನ್ ಇನ್ ದಿ ಇಯರ್ 1927. ಫರ್ದರ್ ಲೇಟರ್ ಆನ್ ಇನ್ ದ ಇಯರ್ 1931, again after four years, ಅರ್ಥ ಆಯ್ತಾ, this theory was modified. ಅರ್ಥ ಆಯ್ತಾ? This theory was modified by the scientist name called as that is Pauling and Slater. ಪೌಲಿಂಗ್ ಮತ್ತೆ ಸ್ಲೇಟರ್ ಇಬ್ಬರು ಸೈಂಟಿಸ್ಟ್ಗಳಿಂದ ಈ ಥಿಯರಿನ ಮಾಡಿಫಿಕೇಶನ್ ಮಾಡ್ತಾರೆ. ಅರ್ಥ ಆಯ್ತಾ? ಪೌಲಿಂಗ್ ಮತ್ತೆ ಸ್ಲೇಟರ್. ಪೌಲಿಂಗ್ ಮತ್ತೆ ಸ್ಲೇಟರ್ ಇಬ್ಬರು ಸೈಂಟಿಸ್ಟ್ಗಳು ಈ ಥಿಯರಿನ ಮತ್ತೆ ಮಾಡಿಫಿಕೇಶನ್ ಮಾಡ್ತಾರೆ. ಅರ್ಥ ಆಯ್ತಾ? ಏನ್ ಸರ್ ಈ ಥಿಯರಿ, ವೇಲೆನ್ಸ್ ಬಾಂಡ್ ಥಿಯರಿ? ವಾಟ್ ಆರ್ ದ ಪಾಸ್ಚುಲೇಟ್ಸ್ ಆಫ್ ದಿಸ್ ಥಿಯರಿ? ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆಕ್ಚುಲಿ ನಾವು ಒಂದು ಹೈಡ್ರೋಜನ್ನ ಮಾಲಿಕ್ಯೂಲ್ ತಗೊಳ್ಳೋಣ. ಅರ್ಥ ಆಯ್ತಾ? ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಫಾರ್ಮ್ ಆಗಬೇಕಿದ್ರೆ ಇಟ್ಸ್ ಕೋವೆಲೆಂಟ್ ಮಾಲಿಕ್ಯೂಲ್ ಅಂತ ನಿಮ್ಗೆ ಗೊತ್ತಿದೆ. ಕೋವೆಲೆಂಟ್ ಬಾಂಡ್ ಅಂದ್ರೆ ಏನು ಅಂತ ಗೊತ್ತಿದೆ. ಯು ಕನ್ಸಿಡರ್ one hydrogen molecule which consists of two hydrogen atoms. ಆ ಹೈಡ್ರೋಜನ್ ಆಟಮ್ಸ್ಗೆ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಗೊತ್ತಿದೆ. ಇದೊಂದು ಸಪರೇಟ್ ಆಗಿದ್ದಾಗ ಎಷ್ಟು ಎನರ್ಜಿ ಹೊಂದಿರುತ್ತೋ ಅದೇ ಎರಡು ಹೈಡ್ರೋಜನ್ ಆಟಮ್ಸ್ ಕಂಬೈನ್ ಆಗ್ಬಿಟ್ಟು ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ಸ್ ಸ್ಟೇಬಲ್. ಇಲ್ಲಿ ನಮಗೆ ಎರಡು ಫೋರ್ಸಸ್ ಅಪ್ಲೈ ಆಗತ್ತೆ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್. ಒನ್ ಈಸ್ ಅಟ್ರಾಕ್ಟಿವ್ ಫೋರ್ಸ್, ಅದರ್ ಒನ್ ಈಸ್ ರಿಪಲ್ಸಿವ್ ಫೋರ್ಸ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಇನ್ನೊಂದು ಹೈಡ್ರೋಜನ್ ಆಟಮ್, ಅದಕ್ಕೊಂದು ನ್ಯೂಕ್ಲಿಯಸ್ ಇದೆ, ಅದಕ್ಕೂ ಎಲೆಕ್ಟ್ರಾನ್ ಇದೆ. ಎರಡು ಸೇಮ್ ಸೈಜ್ ಇದೆ, ಎರಡು ಸೇಮ್ ಎಲೆಕ್ಟ್ರಾನಿಟಿವಿಟಿ ಹೊಂದಿದೆ. ಅರ್ಥ ಆಯ್ತಾ? ಇವಾಗ ಇದರ ನ್ಯೂಕ್ಲಿಯಸ್ ಈ ಎಲೆಕ್ಟ್ರಾನ್ ಕ್ಲೌಡ್ ಅಟ್ರಾಕ್ಟ್ ಮಾಡ್ಕೊಂಡ್ರೆ ಅಟ್ರಾಕ್ಟಿವ್ ಫೋರ್ಸ್ ಆಗತ್ತೆ, ಅಥವಾ ಇದ್ರ ನ್ಯೂಕ್ಲಿಯಸ್ ಇದ್ರ ಎಲೆಕ್ಟ್ರಾನ್ ಕ್ಲೌಡ್ ಅಟ್ರಾಕ್ಟ್ ಮಾಡ್ಕೊಂಡ್ರೆ ಅಟ್ರಾಕ್ಟಿವ್ ಫೋರ್ಸ್ ಆಗತ್ತೆ. ಅರ್ಥ ಆಯ್ತಾ? ಯಾವಾಗ ಅಟ್ರಾಕ್ಟಿವ್ ಫೋರ್ಸ್ ನಿಯರ್ ಬರುತ್ತೋ ಏನಾಗತ್ತೆ, ಇದ್ರ ನ್ಯೂಕ್ಲಿಯೈ ಎರಡಕ್ಕೂ ನ್ಯೂಕ್ಲಿಯಸ್ ಇದೆಯಾ, ಸೇಮ್ ಚಾರ್ಜಸ್ ಹೊಂದಿದೆಯಾ, ಅವೇನಾಗತ್ತೆ, ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ಟೂ ಆಟಮ್ಸ್. ಅರ್ಥ ಆಯ್ತಾ? ಹೆಂಗೆ ಅಂತಪ್ಪ ಅಂದ್ರೆ ದ ನ್ಯೂಕ್ಲಿಯೈ ಆಫ್ ಒನ್ ಆಟಮ್ ಈಸ್ ಅಟ್ರಾಕ್ಟ್ the electron cloud of another atom, that is attractive force. There comes closure, again repulsive force will exist ಆಗುತ್ತೆ. ಹೆಂಗ ಎಕ್ಸಿಸ್ಟ್ ಆಗುತ್ತೆ ರಿಪಲ್ಸಿವ್ ಫೋರ್ಸಸ್? ಎರಡು ನ್ಯೂಕ್ಲಿಯಸ್ ನಿಯರ್ ಬಂದಾಗ, ಅರ್ಥ ಆಯ್ತಾ, ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೇಮ್ ಚಾರ್ಜಸ್ ಇರ್ತವೆ ನ್ಯೂಕ್ಲಿಯಸ್, ಅವಾಗ ರಿಪಲ್ಸಿವ್ ಫೋರ್ಸ್. ಹೆನ್ಸ್ ದೇ ಸ್ಟೇ ಆಸ್ ಫಾರ್ ಆಸ್ ಅಪಾರ್ಟ್. ಅರ್ಥ ಆಯ್ತಾ? ಅಂಡ್ ದ energy is going to be decreases, energy ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಇವೆರಡು ಯಾವಾಗ ಕಂಬೈನ್ ಆಗತ್ತೋ, ಅರ್ಥ ಆಯ್ತಾ, ಏನಾಗತ್ತೆ,
they stay as far as apart. ಇದು H2 molecule. The covalent bond form ಆಯಿತು and the molecule becomes stable. ಅರ್ಥ ಆಯ್ತು? ಯಾವಾಗ ಏನಾಯ್ತು, ಎನರ್ಜಿ ಡಿಕ್ರೀಸ್ ಆಯ್ತಾನೆ, ಈ ಮಾಲಿಕ್ಯೂಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ಸ್ ಸ್ಟೇಬಲ್. ಇದನ್ನ ನಾವು ಬೇಸಿಸ್ ಅಲ್ಲಿ ತಗೊಂಡು, ಅರ್ಥ ಆಯ್ತಾ, ಒಂದು VBT ಪ್ರಪೋಸ್ ಮಾಡಿದ್ರು. ಯಾರೋ ಅರ್ಥ ಆಯ್ತಾ? ದಟ್ ಈಸ್ ಹೇಟ್ಲರ್ ಅಂಡ್ ಲಂಡನ್. ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಕೊಟ್ಟು ಪೌಲಿಂಗ್ ಅಂಡ್ ಸ್ಲೇಟರ್. ಇವಾಗ ನಾವು ಅದನ್ನೇ ಯೂಸ್ ಮಾಡ್ತಕ್ಕಂಥದ್ದು, VBT ಎಲ್ಲ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಏನು ಸರ್ VBT, ವೇಲೆನ್ಸ್ ಬಾಂಡ್ ಥಿಯರಿ? ವಾಟ್ ಆರ್ ದ ಪಾಚುಲೇಟ್ಸ್ ಆಫ್ ದಿಸ್ ವೇಲೆನ್ಸ್ ಬಾಂಡ್ ಥಿಯರಿ? ಅರ್ಥ ಆಯ್ತಾ? ಪಾಚುಲೇಟ್ಸ್ ಆಫ್ ದಿಸ್ ವೇಲೆನ್ಸ್ ಬಾಂಡ್ ಥಿಯರಿ. ಅರ್ಥ ಆಯ್ತಾ? The features of valence bond theory. According to valence bond theory, valence bond theory ಯಾರು ಪ್ರಪೋಸ್ ಮಾಡಿದ್ರು, ಯಾರು ಮಾಡಿಫಿಕೇಶನ್ ಮಾಡಿದ್ರು ಅಂತ ಗೊತ್ತಾಯ್ತಾನೆ, ಯಾವ ಇಯರ್ ಅಲ್ಲಿ ಅಂತ. According to valence bond theory, a covalent bond is formed by overlapping of atomic orbitals of combining atoms. For example, ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ತಗೊಳ್ಳೋಣ. ಈ ಹೈಡ್ರೋಜನ್ ಮಾಲಿಕ್ಯೂಲ್ ಒಂದೊಂದು ಹೈಡ್ರೋಜನ್ ಅಲ್ಲಿ, ಅರ್ಥ ಆಯ್ತಾ, ಒಂದೊಂದು ಹೈಡ್ರೋಜನ್ ಅಲ್ಲಿ ಯಾವ ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೆ? ಎಸ್ ಅಟಾಮಿಕ್ ಆರ್ಬಿಟಲ್, ಸ್ಫೆರಿಕಲ್ ಇನ್ ಶೇಪ್. ಅದರಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಅದಕ್ಕೆ ನ್ಯೂಕ್ಲಿಯಸ್ ಇರುತ್ತೆ, ಅದಕ್ಕೊಂದು ಎಲೆಕ್ಟ್ರಾನ್ ಇದೆಯಾ? ಇದೇ ಇಲ್ವಾ? ಇದೊಂದು ಹೈಡ್ರೋಜನ್ ಆಟಮ್, ಅದರ ಒಂದು ನ್ಯೂಕ್ಲಿಯರ್ ಮತ್ತು ಒಂದು ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಇದು ಇನ್ನೊಂದು ಹೈಡ್ರೋಜನ್ನ ನ್ಯೂಕ್ಲಿಯರ್ ಇರುತ್ತೆ, ಅದಕ್ಕೊಂದು ಎಲೆಕ್ಟ್ರಾನ್ ಕೂಡ ಇರುತ್ತೆ. ಅಲ್ಲಿಗೆ ಎಸ್ ಆರ್ಬಿಟಲ್, ಎಸ್ ಆರ್ಬಿಟಲ್. ಒಂದು ಹೈಡ್ರೋಜನ್ ಆಟಮ್ನ ಎಸ್ ಆರ್ಬಿಟಲ್, ಇನ್ನೊಂದು ಹೈಡ್ರೋಜನ್ ಆಟಮ್ನ ಎಸ್ ಆರ್ಬಿಟಲ್. ಅರ್ಥ ಆಯ್ತಾ? ಎರಡು ಕಂಬೈನಿಂಗ್ ಆಟಮ್ಸ್ ಅಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದೆ? ಒಂದೊಂದು ಎಲೆಕ್ಟ್ರಾನ್ ಇದೆ, ಒಂದೊಂದು ಎಲೆಕ್ಟ್ರಾನ್ ಇದೆ. ನಾಟ್ ಓನ್ಲಿ ದಿಸ್, ಯಾವುದೋ ಒಂದು ಮಾಲಿಕ್ಯೂಲ್ ತಗೋ, ಹೈಡ್ರೋಜನ್ ಫ್ಲೂರೈಡ್ ತಗೊಳ್ಳೋಣ. ಒಂದು ಹೈಡ್ರೋಜನ್ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದು ಎಸ್ ಆರ್ಬಿಟಲ್ ಸ್ಪೆರಿಕಲ್ ಶೇಪ್ ಅಂದರೆ ಅದರಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಇರಲ್ವ? ಅರ್ಥ ಆಯ್ತಾ? ಇರುತ್ತೆ. ಇನ್ನೊಂದು ಯಾವುದು? ಹೈಡ್ರೋಜನ್ ಫ್ಲೂರೈಡ್ ಮಾಲಿಕ್ಯೂಲ್ ನಾವು ತಗೊಳ್ತಾ ಇರೋದು. ಅರ್ಥ ಆಯ್ತಾ? ಇನ್ನೊಂದು ಫ್ಲೂರಿನ್ಗೆ ಇರುತ್ತೆ. ಇದಮ್ಮ ಫ್ಲೂರಿನ್ ನಲ್ಲಿ ಅಟಾಮಿಕ್ ನಂಬರ್ ಎಷ್ಟು? ಹೈಡ್ರೋಜನ್ ಅಟಾಮಿಕ್ ನಂಬರ್ 1, 1s ಅಟಾಮಿಕ್ ಆರ್ಬಿಟಲ್ ಬಂದು ಸ್ಪೆರಿಕಲ್ ಇನ್ ಶೇಪ್. ಫ್ಲೂರಿನ್ ಅಟಾಮಿಕ್ ನಂಬರ್ 9. ಏನು ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್? 1s2, 2s2, 2p5 ಅಲ್ವಾ? ಇದು ಹೀಲಿಯಂ, ಇದು 2s ಅಟಾಮಿಕ್ ಆರ್ಬಿಟಲ್, ಇವು 2p ಅಟಾಮಿಕ್ ಆರ್ಬಿಟಲ್ಸ್. 2s ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, 2p ಅಲ್ಲಿ 5 ಇದೆ. ಉಳಿಸಿರೋ ಪ್ರಕಾರ ಫಸ್ಟ್ ಸಿಂಗಲ್ ಆಗಿ ಆಕ್ಯುಪೈ ಆಗಿ ಮತ್ತೆ ಪೇರಪ್ ಆಗ್ತಾ ಇದೆ. 5 ಆಗೋಯ್ತಾ? ಇವಾಗ ಇದಾವ್ದಿದು 2px, 2py, 2pz. ಈ 2pz ಯಾವ ಶೇಪ್ ಇರುತ್ತೆ? ಸ್ಪೆರಿಕಲ್ ಇನ್ ಶೇಪ್ ಇರೋದು. ಸರಿ, 2pz p ಆರ್ಬಿಟಲ್ ಹ್ಯಾವಿಂಗ್ ಡಂಬಲ್ ಇನ್ ಶೇಪ್, s ಆರ್ಬಿಟಲ್ ಸ್ಪೆರಿಕಲ್ ಶೇಪ್, p ಆರ್ಬಿಟಲ್ ಡಂಬಲ್ ಶೇಪ್ ತಾನೆ. ಈ ಡಂಬಲ್ ಶೇಪ್ ಇರ್ತಕ್ಕಂಥ ಇದಿರುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಒಂದೇ ಸೈಜಲ್ಲಿ ಬರಲಿ, ಎರಡು ಲೋಬ್ಸ್ ಒಂದೇ ಸೈಜಲ್ಲಿ ಬರಲಿ, ನಿಯರ್ಲಿ ಸೇಮ್ ಸೈಜ್ ಬರಲಿ. ಏನಿದು? ಇದು ಎಸ್ ಆರ್ಬಿಟಲ್, ಇದು 2pz ಆರ್ಬಿಟಲ್. 2pz ತಾನೆ ಇದು, 2px, 2p ಅಂದ್ರೆ ಅನ್ಪೇಡ್ ಎಲೆಕ್ಟ್ರಾನ್ ಇರ್ತಕ್ಕಂಥದ್ದು. ಈ ಹೈಡ್ರೋಜನ್ ಅಲ್ಲಿ ಕೂಡ ಅನ್ಪೇಡ್ ಎಲೆಕ್ಟ್ರಾನ್. ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 1, ದಟ್ ಈಸ್ 1s1. ಎಸ್ ಆರ್ಬಿಟಲ್ ಯಾವ ಶೇಪ್? ಸ್ಪೆರಿಕಲ್ ಶೇಪ್. ಪಿ ಆರ್ಬಿಟಲ್ ಯಾವ ಶೇಪ್? ಡಂಬಲ್ ಶೇಪ್. ಇವೆರಡು ಓವರ್ಲ್ಯಾಪ್ ಆಗಿಬಿಟ್ಟು, ಅರ್ಥ ಆಯ್ತಾ, ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗತ್ತೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಪಾಚುಲೇಟ್ಸ್, ಫಸ್ಟ್ ಪಾಚುಲೇಟ್ ಬರೀರಿ ನೀವು. ಫಸ್ಟ್ ಪಾಚುಲೇಟ್, ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್. Read on. A covalent bond is formed by the overlapping of two half-filled atomic orbitals. Two half-filled valence atomic orbitals. Two half-filled valence atomic orbitals. ಅರ್ಥ ಆಯ್ತಾ? containing half-filled ತಾನೆ. ಅರ್ಥ ಆಯ್ತಾ? containing unpaired electrons. Totally half-filled ಅಂದ್ರೆ unpaired electrons ಬರೀರಿ. ಅರ್ಥ ಆಯ್ತಾ? Of same or combining atoms. Same or different combining atoms. ಕಂಬೈನಿಂಗ್ ಐಟಮ್ಸ್ ಸೇಮ್, ಈ ತರ ಸೇಮ್ ಇರ್ಬೋದು, ಈ ತರ ಡಿಫ್ರೆಂಟ್ ಇರ್ಬೋದು, ಬಟ್ ಹಾಫ್ ಫೀಲ್ಡ್ ಇರಲೇಬೇಕು ಅಂತ. ಅರ್ಥ ಆಯ್ತಾ? ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ಓವರ್ಲ್ಯಾಪಿಂಗ್ ಆಫ್ ಟೂ ಹಾಫ್ ಫೀಲ್ಡ್ ವೇಲೆನ್ಸ್ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಟೂ ಸೇಮ್ ಆರ್ ಡಿಫರೆಂಟ್ ಆಟಮ್ಸ್ ಅಂತ ಬರುತ್ತೆ.
ಅರ್ಥ ಆಯ್ತಾ? ಬರೀರಿ, ದಟ್ ಈಸ್ ಬರಿಬೇಕಾ? ನೀವು ಬರ್ಕೊಬಿಟ್ಟು ಹೇಳ್ತೀನಿ ಒಂದ್ಸಲಿ. ಅರ್ಥ ಆಯ್ತಾ? ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ಓವರ್ಲ್ಯಾಪಿಂಗ್ ಆಫ್ ಟೂ ಆಫ್-ಫಿಲ್ಡ್ ವೇಲೆನ್ಸ್ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಆಟಮ್ಸ್. ಈ ತರ ಸೇಮ್ ಆಟಮ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರ್ತಕ್ಕಂಥ ಆರ್ಬಿಟಲ್ಸ್ ಆಗಿರ್ಬೋದು, ಅಥವಾ ಈ ತರ ಡಿಫರೆಂಟ್ ಆಟಮ್ಸ್ ಅಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರ್ತಕ್ಕಂಥ ಆರ್ಬಿಟಲ್ಸ್ ಆಗಿರ್ಬೋದು, ಓವರ್ಲ್ಯಾಪ್ ಆಗ್ಬಿಟ್ಟು ಸರ್ಟನ್ ಎಕ್ಸ್ಟೆಂಟ್ ಅಲ್ಲಿ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗತ್ತೆ. ಬರೀಬಹುದು ರೈಟ್? ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಟೂ ಆಫ್-ಫಿಲ್ಡ್ ವೇಲೆನ್ಸ್ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಆಟಮ್ಸ್. ಈ ತರ ಸೇಮ್ ಆರ್ ಡಿಫರೆಂಟ್ ಆಟಮ್ಸ್. ಅರ್ಥ ಆಗಿದೆ ಅನ್ಸುತ್ತೆ? ದಟ್ ಇಸ್ ದ ಫಸ್ಟ್ ಪಾಸ್ಚುಲೇಟ್. ನೆಕ್ಸ್ಟ್ ಸೆಕೆಂಡ್ ಪಾಸ್ಚುಲೇಟ್. ಅರ್ಥ ಆಯ್ತಾ? ಗ್ರೇಟರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಸ್ಟ್ರಾಂಗರ್ ಇಸ್ ದ ಬಾಂಡ್. ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಆದಷ್ಟು ಬಾಂಡ್ ಸ್ಟ್ರಾಂಗ್ ಆಗಿ ಆಗುತ್ತೆ. ಅರ್ಥ? ಓವರ್ಲ್ಯಾಪಿಂಗ್ ಮೀನ್ಸ್ ಫಾರ್ ಎಕ್ಸಾಂಪಲ್, ಆ ಕಡೆ ಒಂದು ಕಾರು ಈ ಕಡೆ ಒಂದು ಕಾರು ಕರೆಕ್ಟಾಗಿ ಮಧ್ಯೆ ಗುದ್ದುಕೊಟ್ರೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಅಂದ್ರೆ ಓವರ್ಲ್ಯಾಪಿಂಗ್ ಜಾಸ್ತಿ ಇರುತ್ತೆ, ಆಕ್ಸಿಡೆಂಟ್ ಜಾಸ್ತಿ ಆಗಿರುತ್ತೆ. ಆ ಕಡೆಯಿಂದ ಒಂದು ಕಾರು ಈ ಕಡೆ ಒಂದು ಕಾರು ಈ ತರ ಸೈಡ್ ವೇಸ್ ಟಚ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಆಕ್ಸಿಡೆಂಟ್ ಕಡಿಮೆ ಆಗಿರುತ್ತೆ. ಅರ್ಥ ಆಯ್ತಾ? ಅಂದ್ರೆ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಇದ್ರೆ ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ ಅಂಡ್ ವೈಸ್ ವರ್ಸ. ಅರ್ಥ ಆಯ್ತಾ? ದಟ್ ಇಸ್ ಸೆಕೆಂಡ್ ಪಾಸ್ಚುಲೇಟ್. ಸೆಕೆಂಡ್ ಬರೀಬಹುದು, ಗ್ರೇಟರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಸ್ಟ್ರಾಂಗರ್ ಇಸ್ ದ ಬಾಂಡ್ ಅಂಡ್ ವೈಸ್ ವರ್ಸ. ಅರ್ಥ ಆಯ್ತಾ? ನೆಕ್ಸ್ಟ್, ವೆನ್ ಎ ಕೋವೆಲೆಂಟ್ ಬಾಂಡ್ ಇಸ್ ಫಾರ್ಮ್, ಅರ್ಥ ಆಯ್ತಾ? ವೆನ್ ದ ಕೋವೆಲೆಂಟ್ ಬಾಂಡ್ ಇಸ್ ಫಾರ್ಮ್, ಈ ತರ ಕೋವೆಲೆಂಟ್ ಬಾಂಡ್ ಫಾರ್ಮ್ ಆದಾಗ, ಈ ತರ ಕೋವೆಲೆಂಟ್ ಬಾಂಡ್ ಫಾರ್ಮ್ ಆದಾಗ the energy of the molecule decreases and the molecule becomes stable. ಯಾವಾಗ ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೋ, ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಎರಡು ಹೈಡ್ರೋಜನ್ ಆಟಮ್ಸ್ ಸಪ್ರೇಟ್ ಆಗಿದ್ದಾಗ ಏನು ಎನರ್ಜಿ ಹೊಂದಿರುತ್ತೋ, ಎರಡು ಕಂಬೈನ್ ಆದಮೇಲೆ ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಅರ್ಥ ಆಗಿದೆ ಅನ್ಸುತ್ತೆ? ಹೈಡ್ರೋಜನ್ ಫ್ಲೋರಿನ್ ಸಪ್ರೇಟ್ ಆಗಿದ್ದಾಗ ಎಷ್ಟಿತ್ತು ಎನರ್ಜಿ, ಅವೆರಡು ಕಂಬೈನ್ ಆಗಿಬಿಟ್ಟು ಒಂದು ಮಾಲಿಕ್ಯೂಲ್ ಫಾರ್ಮ್ ಆದ್ರೆ ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಅರ್ಥ ಆಯ್ತಾ? ವಾಟ್ ಇಸ್ ದ ಥರ್ಡ್ ಪಾಸ್ಚುಲೇಟ್? ಅರ್ಥ ಆಯ್ತಾ? ಥರ್ಡ್ ಪಾಸ್ಚುಲೇಟ್ ಬರೀರಿ. ವೆನ್ ದ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್, ವೆನ್ ದ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್, ದ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಡಿಕ್ರೀಸಸ್ and the molecule becomes more stable, and the molecule becomes more stable. ಬರೀತೀರಾ third one? This is the third postulate. When the covalent bond is formed, the energy of the molecule decreases and it becomes stable molecule. ಅರ್ಥ ಆಯ್ತಾ? The molecule becomes stable. That is third postulate. Next, fourth postulate. ಅರ್ಥ ಆಯ್ತಾ? The overlapping, the extent of overlapping, ಅಂದರೆ ಓವರ್ಲ್ಯಾಪಿಂಗ್ ಜಾಸ್ತಿ ಇತ್ತು ಅಂದರೆ ಬಾಂಡ್ ಸ್ಟ್ರಾಂಗ್ ಇರ್ತಾನೆ. ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಈಸ್ ಫಾಲೋಯಿಂಗ್ ಆರ್ಡರ್. ದ ಓವರ್ಲ್ಯಾಪಿಂಗ್ ಆಫ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಫಾಲೋಯಿಂಗ್ ಆರ್ಡರ್ ಅಂತ ಬರೀರಿ. ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಫಾಲೋಸ್ ದ ಫಾಲೋಯಿಂಗ್ ಆರ್ಡರ್. ಬರೀರಿ ನಾಲ್ಕನೇದು. The extent of overlapping of atomic orbitals follows the following order. S orbital is more overlapping than sp overlapping, is more overlapping than pp overlapping. ಅರ್ಥ ಆಯ್ತಾ? ಒಂದು s overlapping, sp overlapping, pp overlapping. ಅರ್ಥ ಆಯ್ತಾ? s overlapping, SS overlapping is less than SP overlapping is less than PP overlapping ಬರುತ್ತೆ. ಯಾಕಂದ್ರೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ SS ಚಿಕ್ಕದಾಗಿರುತ್ತೆ ತಾನೆ, ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಇರುತ್ತೆ, ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೆ. ದಿಸ್ ಇಸ್ ದ ಆರ್ಡರ್ ಆಫ್ ಓವರ್ಲ್ಯಾಪಿಂಗ್. ಫೋರ್ತ್ ನೀವು ಹಿಂಗೆ ಬರೀಬೋದಾ? ಅರ್ಥ ಆಯ್ತು ಏನು? ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಫಾಲೋಸ್ ದ ಫಾಲೋಯಿಂಗ್ ಆರ್ಡರ್ ಅಂತ ಬರೆದು ಈ ಆರ್ಡರ್ ಬರ್ಕೊಳ್ತೀರಾ. ನೆಕ್ಸ್ಟ್ ಫಿಫ್ತ್ postulate, very simple. The overlapping along the axis ನಡೆದರೆ, along the axis ಅದಕ್ಕಿನ್ನ ಒಂದು ಹೆಸರಲ್ಲೇ ಅರ್ಥ ಆಯ್ತಾ? ಅದಕ್ಕೆ ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂದ್ರೆ ಎಕ್ಸಿಲ್ ಓವರ್ಲ್ಯಾಪಿಂಗ್. ಈ ತರ ಒಂದೇ ಆಕ್ಸಿಸ್ ಅಲ್ಲಿ ಓವರ್ಲ್ಯಾಪಿಂಗ್ ನಡೆದ್ರೆ ಅರ್ಥ ಆಯ್ತಾ? ಸ್ಟ್ರಾಂಗರ್ ಆಗಿರುತ್ತೆ, ಅಂದ್ರೆ ಜಾಸ್ತಿ ಓವರ್ಲ್ಯಾಪಿಂಗ್ ಆಗಿರುತ್ತೆ.
when compared to sideways overlapping. ಅರ್ಥ ಆಯ್ತಾ? ನೀವು ಬರೀರಿ the overlapping of atomic orbitals along the axis is stronger than overlapping the atomic orbitals on sideways. Sideways ಅಂದ್ರೆ ಹಿಂಗೆ, ಫಾರ್ ಎಕ್ಸಾಂಪಲ್ ಎರಡು ಪಿ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪಿಂಗ್ ಆಗ್ತಿದೆ ಅಂದ್ರೆ ಈ ತರ, ಅಲಾಂಗ್ ದ ಆಕ್ಸಿಸ್. ಸೈಡ್ವೇಸ್ ಓವರ್ಲ್ಯಾಪ್ ಆಗ್ತಿದೆ ಅಂದ್ರೆ ಈ ತರ. ಅಂದ್ರೆ ಇದು ಸ್ಟ್ರಾಂಗರ್ ಆಗಿರುತ್ತೆ ವೆನ್ ಕಂಪೇರ್ ಟು ದಿಸ್ ಅಂತ. ಅಂದ್ರೆ ನಾನು ಹೇಳಿದೆ ನಿಮಗೆ, ಒಂದೇ ಆಕ್ಸಿಸ್ ಅಲ್ಲಿ ಬಂದು ಎರಡು ಕಾರ್ಗಳು ಬಂದು ಗುದ್ದುಕೊಂಡ್ರೆ ಓವರ್ಲ್ಯಾಪಿಂಗ್ ಜಾಸ್ತಿ, ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಅದೇ ಒಂದು ಸೈಡಲ್ಲಿ ಹಿಂಗೆ ಉಜ್ಕೊಂಡಾಯಿತು ಅಂದರೆ ಆಕ್ಸಿಡೆಂಟ್ ಕಡಿಮೆ ಇರುತ್ತೆ ಅಂತ. ಎರಡು ಅಟಾಮಿಕ್ ಆರ್ಬಿಟಲ್ಸ್ ಸೈಡ್ವೇಸ್ ಓವರ್ಲ್ಯಾಪ್ ಆದರೆ ಬಾಂಡ್ ಸ್ಟ್ರಾಂಗ್ ಇರಲ್ಲ. ಅದೇ ಎರಡು ಅಟಾಮಿಕ್ ಆರ್ಬಿಟಲ್ಸ್ ಈ ಥರ, ಅರ್ಥ ಆಯ್ತು, ಈ ಥರ ಆಗಿರ್ಬೋದು, ಈ ಥರ ಆಗಿರ್ಬೋದು, ಎರಡು ಒಂದು ಅರ್ಥ ಒಂದೇ ಆಕ್ಸಿಸಲ್ಲಿ ಓವರ್, ಇದು ಅಷ್ಟೇ. ಈ ಮೂರು ಆದಾಗ ಸ್ಟ್ರಾಂಗ್ ಬಾಂಡೆ. ಈ ಥರ ಆದರೆ weak bond. That is fifth one, overlapping of atomic orbitals along the axis, artha aita, is more stronger than overlapping of atomic orbitals on sideways. ಬರ್ಕೊಳ್ತೀರಾ? Overlapping of atomic orbitals along the axis is stronger than overlapping of atomic orbitals along sideways. Sideways overlap ಆದರೆ ಈ ಥರ, ಅರ್ಥ ಈ ಥರ ಆಗಿರ್ಬೋದು, ಈ ಥರ ಕೂಡ ಆಗಿರ್ಬೋದು. ಆ ಥರ ಆದರೂ ಆಗಲಿ, ಸೈಡ್ವೇಸ್ ಓವರ್ಲ್ಯಾಪ್ ಆಯ್ತು ಅಂದರೆ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಕಡಿಮೆ. ಅರ್ಥ ಆಯ್ತಾ? ಈ ಥರ ಎಕ್ಸಿಲಿ ಓವರ್ಲ್ಯಾಪ್ ಆದರೆ ಅಲಾಂಗ್ ದ ಆಕ್ಸಿಸ್, ಅರ್ಥ ಆಯ್ತಾ? ದಟ್ ಈಸ್ ಇದು ಸ್ಟ್ರಾಂಗ್ ಆಗಿರುತ್ತೆ, ಇದು ವೀಕ್ ಆಗಿರುತ್ತೆ. ದಿಸ್ ಇಸ್ ದ ಫಿಫ್ತ್ ಪಾಸ್ಟುಲೇಟ್, ದಟ್ ಈಸ್ ಓವರ್ಲ್ಯಾಪಿಂಗ್ of atomic orbitals along the axis is stronger than overlapping of atomic orbitals on sideways. ಈ ಥರ ಸೈಡ್ವೇಸ್ ಓವರ್ಲ್ಯಾಪ್ ಆದರೆ ಕಡಿಮೆ ಇರುತ್ತೆ. ಇದು ಓವರ್ಲ್ಯಾಪಿಂಗ್ ಆನ್ ಸೈಡ್ವೇಸ್, ಇದು ಅಲಾಂಗ್ ದ ಆಕ್ಸಿಸ್, ಇದು ಎಲ್ಲ ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪಿಂಗ್. ಇದು ಸ್ಟ್ರಾಂಗರ್ ದ್ಯಾನ್ ದಿಸ್. ದಿಸ್ ಇಸ್ ದ ಫಿಫ್ತ್ ಪಾಸ್ಟುಲೇಟ್. ಈ 5 ಪಾಸ್ಟುಲೇಟ್ಸು ನೀವು ಪರ್ಫೆಕ್ಟ್ ಆಗಿದೆ, ಅರ್ಥ ಆಯ್ತಾ? ನೆಕ್ಸ್ಟ್ ಟೈಪ್ ಆಫ್, ಇಲ್ಲಿ ಓವರ್ಲ್ಯಾಪಿಂಗ್ ಅಲ್ಲಿ 2 ಟೈಪ್ಸ್ ಇದೆಯಾ? ಆ 2 ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ಸ್ ನಾವು ಡಿಸ್ಕಸ್ ಮಾಡಿ ನಾವು ಎಕ್ಸಾಂಪಲ್ಸ್ಗೆ ಹೋಗೋಣ. VBT ಮೇಲೆ ಹೈಬ್ರಿಡೇಷನ್ ಡಿಸ್ಕಸ್ ಮಾಡಿ ಹೋಗೋಣ, ಅರ್ಥ ಆಯ್ತಾ? ವಾಟ್ ಆರ್ ದ 2 ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್? ಅರ್ಥ ಆಯ್ತಾ? ವಾಟ್ ಆರ್ ದ 2 ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ಸ್? ದಟ್ ಈಸ್ 2 ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ಸ್. One is head on or sideways overlapping. Head on ಅಂತ ಕರಿತೀವಿ, head on, ಅರ್ಥ ಆಯ್ತಾ? ಅಥವಾ sideways, ಸರಿ, ಎಕ್ಸೆಲ್ ಓವರ್ಲ್ಯಾಪ್. ಹೆಡ್ ಆನ್ ಅಂದ್ರೆ ಒಂದೇ, ಮತ್ತೆ ಎಕ್ಸೆಲ್ ಓವರ್ಲ್ಯಾಪ್ ಅಂದ್ರೆ ಒಂದೇ, ಅರ್ಥ ಆಯ್ತು? ಎಕ್ಸಿಎಲ್ ಓವರ್ಲ್ಯಾಪ್, ಎಕ್ಸೆಲ್ ಓವರ್ಲ್ಯಾಪ್, ಅರ್ಥ ಆಯ್ತಾ? Head on overlap or axial overlap, अर्थ आयता? to form sigma bond. Head on or axial overlap to form sigma bond. ಇನ್ನೊಂದು ಯಾವುದಪ್ಪ ಅಂದರೆ lateral or a sideways overlap. Lateral or a sideways overlap. To form pi bond. lateral or a sideways overlap to form pi bond. ಅರ್ಥ ಆಯ್ತಾ? ಪೈ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ? ಎರಡು ಅಟಾಮಿಕ್ ಆರ್ಬಿಟಲ್ಸ್ ಲ್ಯಾಟ್ರಲಿ ಓವರ್ಲ್ಯಾಪ್ ಆದಾಗ ಅಥವಾ ಸೈಡ್ವೇಸ್ ಓವರ್ಲ್ಯಾಪ್ ಆದಾಗ ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಸಿಗ್ಮಾ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ? ಸಿಗ್ಮಾ ಬಾಂಡ್ ಹಿಂಗೂ ಬರಿಬೋದು, ಹಿಂಗೂ ಬರೀ. ಪೈ ಬಾಂಡ್ ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು. ಪೈ ಬಾಂಡ್ ಹಿಂಗ್ ಬಾದ್ರೆ ಹಿಂಗಾದ್ರೂ ಬರ್ರಿ, ಸಿಗ್ಮಾ ಬಾಂಡ್ ಹಿಂಗಾದ್ರೂ ಬರ್ರಿ, ಹಿಂಗಾದ್ರೂ ಬರ್ರಿ. ಈ ಸಿಗ್ಮಾ ಬಾಂಡ್ ಹಿಂಗ್ ಫಾರ್ಮ್ ಆಗತ್ತೆ ಅಂದ್ರೆ
ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಥವಾ ಎಕ್ಸಿಲ್ ಓವರ್ಲ್ಯಾಪ್, ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದರೆ ಅಥವಾ ಹೆಡ್ ಆನ್ ಅಂತ ಕರಿತೀವಿ, ಹೆಡ್ ಟು ಹೆಡ್ ಅಂತ. ಅರ್ಥ ಆಯ್ತಾ? ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಥವಾ ಎಕ್ಸಿಲ್ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್. ಸೈಡ್ ವೇಸ್ ಅಥವಾ ಲ್ಯಾಟ್ರಲ್ ಓವರ್ಲ್ಯಾಪ್ ಆದರೆ ದಟ್ ಇಸ್ ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಒಂದು ಚೆನ್ನಾಗಿ ತಿಳ್ಕೊಂಡಿರಿ ಕಂಡೀಷನ್. ಅರ್ಥ ಆಯ್ತಾ? ಯಾವತ್ತು ಸಿಂಗಲ್ ಬಾಂಡ್ ಇದೆ ಅಂದ್ರೆ ಸಿಗ್ಮಾ ಬಾಂಡೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಯಾವತ್ತು ಪೈ ಬಾಂಡ್ ಒಂದೇ ಎಕ್ಸಿಸ್ಟ್ ಆಗೋದೇ ಇಲ್ಲ, ಫಾರ್ಮ್ ಆಗೋದೇ ಇಲ್ಲ. ಯಾವತ್ತು ಪೈ ಬಾಂಡ್ ಒಂದೇ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಕಂಡೀಷನ್. ಸಿಂಗಲ್ ಬಾಂಡ್ ಇದೆ ಅಂದ್ರೆ ಅದು ಪೈ ಬಾಂಡ್ ಅಲ್ಲ, ಸಿಗ್ಮಾ ಬಾಂಡೆ. ಅದೇ ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಬಾಂಡು ಒಂದು ಪೈ ಬಾಂಡ್. ಅದೇ ಟ್ರಿಪಲ್ ಬಾಂಡ್ ಇದ್ರೆ ಎರಡು ಪೈ ಬಾಂಡ್ಸು ಒಂದು ಸಿಗ್ಮಾ ಬಾಂಡ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಹೈಡ್ರೋಜನ್ ಮಧ್ಯದಲ್ಲಿ ಇನ್ನೊಂದು ಹೈಡ್ರೋಜನ್ ಮಧ್ಯದಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ ಅಂದ್ರೆ, ಅರ್ಥ ಆಯ್ತಾ? ಇದು ಸಿಗ್ಮಾ ಬಾಂಡ್, ಇದು ಪೈ ಬಾಂಡ್ ಅಲ್ಲ. ಸಿಂಗಲ್ ಬಾಂಡ್ ಇದೆ ಅಂದ್ರೆ ಸಿಗ್ಮಾ ಬಾಂಡ್. ಅದೇ ಒಂದು ಆಕ್ಸನ್ ಇನ್ನೊಂದು ಆಕ್ಸನ್ ಮಧ್ಯದಲ್ಲಿ ಈ ತರ ಡಬಲ್ ಬಾಂಡ್ ಇದೆ ಅಂದ್ರೆ ಅರ್ಥ ಆಯ್ತು, ಇದು ಸಿಗ್ಮಾ ಬಾಂಡ್ ಆಯ್ತಾ? ಇದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಅದೇ ಒಂದು ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ಮಧ್ಯದಲ್ಲಿ ಈ ತರ ಟ್ರಿಪಲ್ ಬಾಂಡ್ ಇದೆ ಅಂದ್ರೆ ಅರ್ಥ ಆಯ್ತಾ? ಒಂದು ಸಿಗ್ಮಾ ಬಾಂಡ್, ಎರಡು ಪೈ ಬಾಂಡ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಟೋಟಲಿ ಸಿಗ್ಮಾ ಬಾಂಡ್ ಹಿಂಗ್ ಫಾರ್ಮ್ ಆಗುತ್ತೆ. ಈ ಸಿಗ್ಮಾ ಬಾಂಡ್ಸ್ ಹಿಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಹೆಡ್ ಆನ್ ಅಥವಾ ಎಕ್ಸಿಲ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ನಡೆದ್ರೆ. ಅದೇ ಈ ಪೈ ಬಾಂಡ್ಸ್ ಹಿಂಗ್ ಫಾರ್ಮ್ ಆಗುತ್ತೆ ಅಂದ್ರೆ, ಈ ಪೈ ಬಾಂಡ್ಸ್ ಹಿಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಲ್ಯಾಟ್ರಲ್ ಅಥವಾ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಎರಡು ಅಟಾಮಿಕ್ ಆರ್ಬಿಟಲ್ ಸೈಡ್ ವೇಸ್ ಓವರ್ಲ್ಯಾಪ್ ಆದ್ರೆ ಅವ ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಯಾಕಂದ್ರೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೆ, ಅದು ವೀಕ್ ಆಗಿರುತ್ತೆ ಪೈ ಬಾಂಡ್ ವೆನ್ ಕಂಪೇರ್ಡ್ ಟು ಸಿಗ್ಮಾ ಬಾಂಡ್. ಪೈ ಬಾಂಡ್ ಇಸ್ ಎ ವೀಕ್ ಬಾಂಡ್, ಸಿಗ್ಮಾ ಬಾಂಡ್ ಇಸ್ ಎ ಸ್ಟ್ರಾಂಗ್ ಬಾಂಡ್. ಅರ್ಥ ಆಯ್ತಾ? ಟೋಟಲಿ ಈ ಎರಡು ಓವರ್ಲ್ಯಾಪಿಂಗ್ ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಥವಾ ಎಕ್ಸಿಲ್ ಓವರ್ಲ್ಯಾಪಿಂಗ್ ಟು ಫಾರ್ಮ್ ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಅಥವಾ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ಪೈ ಬಾಂಡ್. ಅರ್ಥ ಆಯ್ತಾ? ಇವಾಗ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಪೈ ಬಾಂಡ್ ಫಾರ್ಮೇಷನ್ ಡಿಸ್ಕಸ್. ಅರ್ಥ ಆಯ್ತಾ? ದಟ್ ಈಸ್ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್ ಅಂತ ಬರಲ್ಲ, ಚೆನ್ನಾಗಿರುತ್ತೆ ಹೆಡಿಂಗ್. ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್, ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ವೆರಿ ಸಿಂಪಲ್. When two off-filled atomic orbitals overlap along the axis, a sigma bond is formed. How a sigma bond is formed ಅಂದ್ರೆ ಕೇಳಿದ್ರೆ ಏನು ಬರೀತೀರಾ? When two off-filled atomic orbitals, ಎರಡು off-filled atomic orbitals ಎಕ್ಸಿಲಿ ಓವರ್ಲ್ಯಾಪ್ ಆದರೆ ಅಥವಾ ಹೆಡ್ ಆನ್ ಓವರ್ಲ್ಯಾಪ್ ಆದರೆ ಫಾರ್ಮ್ ಆಗ್ತಕ್ಕಂಥದ್ದೇ ಸಿಗ್ಮಾ ಬಾಂಡ್. ಬರಿಬಹುದು. When two atomic orbitals overlap along the axis to form a sigma bond. ಬರಿಬಹುದಾ? ಅದರಲ್ಲಿ ಎಕ್ಸಾಂಪಲ್ಸ್ you take formation of hydrogen molecule by SS overlapping. ಅರ್ಥ ಆಯ್ತಾ? ಅದರಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ SS ಓವರ್ಲ್ಯಾಪ್ ಆಗ್ಬೋದು, SP ಓವರ್ಲ್ಯಾಪ್ ಆಗ್ಬೋದು, PP ಓವರ್ಲ್ಯಾಪ್ ಆಗ್ಬೋದು. ಅರ್ಥ ಆಯ್ತಾ? ಇವಾಗ ದಟ್ ಈಸ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ ಬೈ SS ಓವರ್ಲ್ಯಾಪಿಂಗ್. ಒಂದು S ಆರ್ಬಿಟಲ್ ಇನ್ನೊಂದು S ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಿ ಹೈಡ್ರೋಜನ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಹೆಂಗ್ ಫಾರ್ಮ್ ಆಗುತ್ತೆ? ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ ಎರಡು ಹೈಡ್ರೋಜನ್ ಐಟಮ್ಸ್ ಇರುತ್ತೆ. ಈ ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ ಎರಡು ಹೈಡ್ರೋಜನ್ ಐಟಮ್ಸ್ ಇರುತ್ತೆ. ಒಂದೊಂದು ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಅಲ್ಲಿ ಯಾವ ಆರ್ಬಿಟಲ್ಸ್ ಇದೆ? ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಒಂದೇ ತಾನೆ, ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ? ಅರ್ಥ ಆಯ್ತಾ? ಇವಾಗ ಇದೊಂದು S ಆರ್ಬಿಟಲ್ನ ನ್ಯೂಕ್ಲಿಯಸ್. ಅರ್ಥ ಆಯ್ತಾ? ಆ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಅದ್ಯಾವುದು? ಆ ಶೆಲ್ ಅಲ್ಲಿ ಯಾವ ಸಬ್ ಶೆಲ್ ಇದೆ? ಇದು ಮೇನ್ ಶೆಲ್. ಅರ್ಥ ಆಯ್ತಾ? ಮೇನ್ ಶೆಲ್. ಅದರಲ್ಲಿ 1s ಸಬ್ ಶೆಲ್ ಇದೆ. ಆ 1s ಸಬ್ ಶೆಲ್ ಅಲ್ಲಿ ಯಾವ ಆರ್ಬಿಟಲ್ ಇದೆ? 1s ಆರ್ಬಿಟಲ್ ಇದೆ. ಆ 1s ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ. ಆ 1s S ಆರ್ಬಿಟಲ್ ಯಾವ ಶೇಪ್ ಇರುತ್ತೆ? ಸ್ಪೆರಿಕಲ್ ಶೇಪ್ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದು
ಇನ್ನೊಂದು ಹೈಡ್ರೋಜನ್ ನ್ಯೂಕ್ಲಿಯಸ್ ಜೊತೆ ಇನ್ನೊಂದು ಎಲೆಕ್ಟ್ರಾನ್ ಇರುತ್ತೆ, ಅದರಲ್ಲೇ ಓವರ್ಲ್ಯಾಪಿಂಗ್ ನಡೆದು ಹೆಂಗ್ ನಡೆಯುತ್ತದೋ ನೋಡಿ. ಇಲ್ಲಿ ಇವೆ 2 ಎಲೆಕ್ಟ್ರಾನ್ಸ್, ಇದ್ರ ನ್ಯೂಕ್ಲಿಯೈ, ಇದ್ರ ನ್ಯೂಕ್ಲಿಯೈ. ಇದೇನಿದು SS ಓವರ್ಲ್ಯಾಪಿಂಗ್. SS ಓವರ್ಲ್ಯಾಪಿಂಗ್. SS ಓವರ್ಲ್ಯಾಪ್ ಆದ್ರೆ ಏನ್ ಬಾಂಡ್ ಫಾರ್ಮ್ ಆಗುತ್ತೆ? ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಯಾವತ್ತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಒಂದು S ಆರ್ಬಿಟಲ್ ಇನ್ನೊಂದು S ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ತಿದೆ ಅಂದ್ರೆ ಯಾವತ್ತೂ ಸಿಗ್ಮಾ ಬಾಂಡ್ ಪೈ ಬಾಂಡ್ ಆಗೋದೇ ಇಲ್ಲ. ದಿಸ್ ದ ರೂಲ್. ಅರ್ಥ ಆಯ್ತಾ? ಒಂದು S ಆರ್ಬಿಟಲ್ ಇನ್ನೊಂದು S ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ತಿದೆ, ಡೆಫಿನೆಟ್ ಆಗಿ ಸಿಗ್ಮಾ ಬಾಂಡೇ. ನಾವು ಒಂದು ಈ ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ 2 ಆಟಮ್ಸ್ ಅಲ್ಲಿ, ಅರ್ಥ ಆಯ್ತಾ, 2 ಹೈಡ್ರೋಜನ್ ಆಟಮ್ಸ್ ಒಂದಿದೆಯಾ, ಒಂದೊಂದು ಹೈಡ್ರೋಜನ್ ಅಲ್ಲಿ ಇರ್ತಕ್ಕಂಥ ಒಂದು 1s ಆರ್ಬಿಟಲ್, ಈ ಆರ್ಬಿಟಲ್ 1s ಆರ್ಬಿಟಲ್ ಸ್ಪೆರಿಕಲ್ ಶೇಪ್ ಅಪ್ರೋಚ್ ಆಗ್ಬಿಟ್ಟು, ಅರ್ಥ ಆಯ್ತಾ, SS ಓವರ್ಲ್ಯಾಪಿಂಗ್ ನಡೆದು ಒಂದು ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಯಾವುದು? SP ಓವರ್ಲ್ಯಾಪಿಂಗ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ಮೇಶನ್ ಆಫ್ ಹೈಡ್ರೋಜನ್ ಫ್ಲೂರೈಡ್ ತಗೊಳ್ಳಿ. ಅರ್ಥ ಆಯ್ತಾ? ಅನದರ್ ಎಕ್ಸಾಂಪಲ್, ಫಾರ್ಮೇಶನ್ ಆಫ್ ಹೈಡ್ರೋಜನ್ ಫ್ಲೂರೈಡ್ ಮಾಲಿಕ್ಯೂಲ್, ಹೈಡ್ರೋಜನ್ ಫ್ಲೂರೈಡ್ HF ಅಂತ ತಗೊಳ್ಳಿ. ಫ್ಲೂರೈಡ್ ಮಾಲಿಕ್ಯೂಲ್ ಬೈ SP overlapping. Another example, by SP overlap. Formation of HF molecule by SP overlapping. ಅರ್ಥ ಆಯ್ತಾ? ಒಂದು ಹೈಡ್ರೋಜನ್ ಹಿಂಗಾಯ್ತಾ, ಇನ್ನೊಂದು ಹಿಂಗಿರುತ್ತೆ. ಯಾವುದು? ಫ್ಲೂರಿನ್ ತಾನೆ, ಅಥವಾ ಕ್ಲೋರಿನ್ ತಗೊಳ್ಳಿ, HCl ತಗೊಳ್ಳಿ, ಯಾವುದು ತಗೊಳ್ಳಿ, HCl ಮಾಲಿಕ್ಯೂಲ್ ತಗೊಳ್ಳಿ. ಯಾಕಂದ್ರೆ HF ಆವಾಗಲೇ ಹೇಳಿದ್ದೆ, HCl ತಗೊಳ್ಳೋಣ. ಒಂದು Cl ಅಟಾಮಿಕ್ ನಂಬರ್ ಎಷ್ಟು? 17. Electronic configuration neon 3s2 3p5 ಅಲ್ವಾ? 10 plus 2 12 plus 5 17. ಇವಾಗ ಇದರಲ್ಲಿ ಅರ್ಥ ಆಯ್ತಾ, ನಾವು ಎಲೆಕ್ಟ್ರಾನ್ಸ್ ಹೆಂಗಿರುತ್ತೆ, ಪಿ ಆರ್ಬಿಟಲ್ಸ್ ಎಷ್ಟಿರ್ತಾವ? ಮೂರು ಪಿ ಆರ್ಬಿಟಲ್ಸ್ ಇರ್ತಾವ. 2px 2py 2pz. 5 ಎಲೆಕ್ಟ್ರಾನ್ಸ್ ಅಲ್ಲಿ 1 2 3 ಫಸ್ಟ್ ಸಿಂಗಲ್ ಆಗಿ ಹಾಕಿ ಆಗುತ್ತೆ ಉಣ್ಸ್ರ ಪ್ರಕಾರ, ಮತ್ತೆ ಬಂದು ಪೇರಪ್ ಆಗುತ್ತೆ 4 5. ಟೋಟಲ್ ಒಂದು ಅನ್ಪೇರ್ಡ್ ಇದೆಯಾ? ಯಾವುದದು? 2pz. ಇದು S ಆರ್ಬಿಟಲ್ ಆದರೆ S ಆರ್ಬಿಟಲ್ ಆಫ್ ಹೈಡ್ರೋಜನ್ ಅಲ್ವಾ? S ಆರ್ಬಿಟಲ್ ಆಫ್ ಹೈಡ್ರೋಜನ್, ಹೈಡ್ರೋಜನ್ನ S ಆರ್ಬಿಟಲ್. ಅರ್ಥ ಆಯ್ತಾ? ಇದಾದಿದು ಇದೇನಿದೆ? 2pz ಆರ್ಬಿಟಲ್. ಅರ್ಥ ಆಯ್ತಾ? ಕ್ಲೋರಿನ್ನ 2pz ಆರ್ಬಿಟಲ್. ಎರಡು ಓವರ್ಲ್ಯಾಪ್ ಆಗಿ ಅರ್ಥ ಆಯ್ತಾ? ಟು ಫಾರಮ್ ಸಿಗ್ಮಾ ಬಾಂಡ್, ಇದಕ್ಕೆ ಅಂತ ಕರಿತೀವಿ 2 ಎಲೆಕ್ಟ್ರಾನ್ಸ್ 2 ಡಾಟ್ಸ್ ಅಂತ ಬರೀತೀವಿ ನಾವಿಲ್ಲಿ. ಅರ್ಥ ಆಯ್ತಾ? ಇದೇನದು? SP ಓವರ್ಲ್ಯಾಪಿಂಗ್. SP ಓವರ್ಲ್ಯಾಪಿಂಗ್ ನಡೆದ್ರು ಸಹ ಯಾವ ಬಾಂಡ್? ಸಿಗ್ಮಾ ಬಾಂಡ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದು S ಆರ್ಬಿಟಲ್ ಒಂದು P ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಿದೆ ಅಂದ್ರೆ ಯಾವತ್ತೂ ಸಿಗ್ಮಾ ಬಾಂಡೇ, ಪೈ ಬಾಂಡ್ ಫಾರ್ಮ್ ಆಗೋದೇ ಇಲ್ಲ. ಒಂದು S ಆರ್ಬಿಟಲ್ ಒಂದು P ಆರ್ಬಿಟಲ್ ಜೊತೆ ಯಾವತ್ತೂ ಸಿಗ್ಮಾ ಬಾಂಡೇ, ಪೈ ಬಾಂಡ್ ಫಾರ್ಮ್ ಆಗಲ್ಲ. ಅರ್ಥ ಆಯ್ತಾ? ಬಟ್ ಸಿಗ್ಮಾ ಬಾಂಡ್ is stronger bond than pi bond. ಗೊತ್ತಿದೆ ತಾನೆ? Because the extent of overlapping is more. ಅರ್ಥ ಆಗಿದೆಯಾ? ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್, ದ ಫಾರ್ಮೇಶನ್ ಆಫ್, ಇದು ಗೊತ್ತಾಯ್ತಿದ್ದು SS ಓವರ್ಲ್ಯಾಪಿಂಗ್ ಆಯಿತು, SP ಓವರ್ಲ್ಯಾಪಿಂಗ್ ಆಯಿತು. ನೆಕ್ಸ್ಟ್ PP ಓವರ್ಲ್ಯಾಪಿಂಗ್. ಏನೇಳಿ? PP ಓವರ್ಲ್ಯಾಪಿಂಗ್. ಫಾರ್ಮೇಶನ್ ಆಫ್, ನಾವು ಫ್ಲೂರಿನ್ ಮಾಲಿಕ್ಯೂಲ್ ತೊಗೊಳ್ಳೋಣ ಬೈ PP ಓವರ್ಲ್ಯಾಪಿಂಗ್. ಅರ್ಥ ಆಯ್ತಾ? ಇವಾಗ ನಾವು ಒಂದು ಕೆಲಸ ಮಾಡೋಣ. ಅರ್ಥ ಆಯ್ತಾ? PP ಓವರ್ಲ್ಯಾಪಿಂಗ್ ನಡೆಯುತ್ತೆ ಅಂತ ನೋಡಿ. ಇದರಲ್ಲಿ ದಟ್ ಈಸ್ ಒಂದು ಫ್ಲೂರಿನ್ ಅಟಾಮಿಕ್ ನಂಬರ್, ನನ್ನ ಒಂದಕ್ಕೆ ಬರೆದ್ರೆ 2ಕ್ಕೂ ಆಗುತ್ತೆ ತಾನೆ. ಇವಾಗ ಅಟಾಮಿಕ್ ನಂಬರ್ 9, 1s2 2s2 2p5 ಅಲ್ವಾ? ಇದನ್ನ ನಿಮಗೂ ಬರಿಬಹುದಾ? ಹೀಲಿಯಂ 2s2 2p5 ಅಂತ ಬರೀಬಹುದಾ? ನಾನು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾ?
ಇದು ಹೀಲಿಯಂ, ಇದು 2s ಅಟಾಮಿಕ್ ಆರ್ಬಿಟಲ್, ಇದು 2p ಅಟಾಮಿಕ್ ಆರ್ಬಿಟಲ್ಸ್. 2s, 2px, 2py, 2pz. ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಇದರಲ್ಲಿ 5 ಇದಾವೆ. ಒಂದೊಂದು ಫ್ಲೂರಿನಲ್ಲಿ ಒಂದು ಫ್ಲೂರಿನ್ ಬರ್ತಿದ್ದೀನಿ, ಒಂದೊಂದು ಫ್ಲೂರಿನಲ್ಲಿ ಒಂದು 2pz ಇದೆಯಾ, ಅನ್ಪೇರ್ಡ್ ಹೊಂದಿರತಕ್ಕಂಥ ಆರ್ಬಿಟಲ್. ಅದು ಯಾವ ಶೇಪ್ ಇರುತ್ತೆ? ಸ್ಪೆರಿಕಲ್ ಇನ್ ಶೇಪ್ ಹೊಂದಿರುತ್ತೆ. ಸರಿ, ಡಬಲ್ ಇನ್ ಶೇಪ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಇದ್ಯಾವುದಿದು? 2pz ಆಫ್ ಫ್ಲೂರಿನ್ atom. Another 2pz of fluorine atom. Another fluorine, 2pz of fluorine atom. ಅರ್ಥ ಆಯ್ತಾ? ಇವೆರಡು ಅರ್ಥ ಆಯ್ತಾ? ಓವರ್ಲ್ಯಾಪ್ ಆದ್ರೆ ಅರ್ಥ ಆಯ್ತಾ? ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಯಾಕಂದ್ರೆ ಅಲಾಂಗ್ ದ ಆಕ್ಸಿಸ್ ಆಗ್ತೈತಾನೆ, ಅಲಾಂಗ್ ದ ಆಕ್ಸಿಸ್. ಅರ್ಥ ಆಯ್ತಾ? ಇದಕ್ಕೆ PP ಓವರ್ಲ್ಯಾಪಿಂಗ್. ಏನು ಹೇಳಿ? PP ಓವರ್ಲ್ಯಾಪಿಂಗ್ ಟು ಫಾರ್ಮ್ ಸಿಗ್ಮಾ ಬಾಂಡ್. ಯಾವ್ದಿದೆ? ಫ್ಲೂರಿನ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಫ್ಲೂರಿನ್ ಮಾಲಿಕ್ಯೂಲ್ ಅಲ್ಲಿ ಯಾವ ತರ ಸಿಗ್ಮಾ ಬಾಂಡಿಂಗ್ ಫಾರ್ಮ್ ಆಗುತ್ತೆ ಗೊತ್ತಾಯ್ತಾ? PP ಓವರ್ಲ್ಯಾಪಿಂಗ್, ಫಾರ್ಮೇಶನ್ ಆಫ್ ಫ್ಲೂರಿನ್ ಮಾಲಿಕ್ಯೂಲ್ ಬೈ PP ಓವರ್ಲ್ಯಾಪಿಂಗ್, ಫಾರ್ಮೇಶನ್ ಆಫ್ SP ಓವರ್ಲ್ಯಾಪಿಂಗ್ by hydrogen chloride ಅಥವಾ hydrogen fluoride molecule, formation of SS overlapping by hydrogen molecule. ಅರ್ಥ ಆಯ್ತಾ? ಫಾರ್ಮೇಶನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ ಬೈ SS overlapping. SS overlapping ಹೈಡ್ರೋಜನ್ ಮಾಲಿಕ್ಯೂಲ್ ಹೆಂಗ್ ಫಾರ್ಮ್ ಆಗುತ್ತೆ? SP overlapping ಆಯ್ತು, PP overlapping ಆಯ್ತು ಅಂತ ಗೊತ್ತಾಯ್ತಾ? ಇದು ಸಿಗ್ಮಾ ಬಾಂಡ್ ಫಾರ್ಮೇಶನ್. ಅದೇ ಇವಿದಾವ ನೋಡಿ ಲೋಬ್ಸ್. ಇವು ನಾನು ಇದನ್ನ ಜನರಲ್ ಆಗಿ ಹೇಳಿದ್ದೀನಿ. ಇದರಲ್ಲಿ ಪಾಸಿಟಿವ್ ಓವರ್ಲ್ಯಾಪಿಂಗ್ ಇದೆ, ನೆಗೆಟಿವ್ ಓವರ್ಲ್ಯಾಪಿಂಗ್ ಇದೆ. ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂದ್ರೆ ದ ಲೋಬ್ ಸೈನ್ ಸೇಮ್ ಇದ್ರೆ ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಅದಕ್ಕೆ ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಅದೇ ಆಪೋಸಿಟ್ ಇದ್ರೆ ಲೋಬ್ ಸೈನ್ಸ್ ಅಂದ್ರೆ ಪ್ಲಸ್ ಮೈನಸ್, ಅರ್ಥ ಅದಕ್ಕೆ ನೆಗೆಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಈ ಪಾಸಿಟಿವ್ ಓವರ್ಲ್ಯಾಪಿಂಗ್, ನೆಗೆಟಿವ್ ಓವರ್ಲ್ಯಾಪಿಂಗ್ ಹೆಂಗಾಗತ್ತೆ ಅಂತ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಫಾರ್ಮೇಶನ್ ಆಫ್ ಪೈ ಬಾಂಡ್ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ಹೈಬ್ರಿಡೇಷನ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.